ನಾವೆಲ್ಲರೂ ಸಂಕಲ್ಪ ಶಕ್ತಿಯ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಸಂಕಲ್ಪ ಶಕ್ತಿ ಅಂದ್ರೆ ಏನು, ಅದು ಹೇಗೆ ಶುದ್ಧಿಯಾಗಿರುತ್ತೆ, ಸಿದ್ಧಿಯಾಗುತ್ತೆ ಅಂತ ತಿಳಿದಿದ್ದೀವಿ. ಸೊ ಸಂಕಲ್ಪ ವಿಕಲ್ಪ ಎರಡಿದೆ. ಅದು ಎಲ್ಲಿಂದ ಬರುತ್ತೆ? ನಮ್ಮ ಆಲೋಚನೆ ಸರಿಯಾಗಿರ್ಬೇಕು. ನಮ್ಮ ಆಲೋಚನೆ ಸರಿಯಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಧ್ಯಾನ ಇದ್ರೆ ಮಾತ್ರ ಆಲೋಚನೆ ಸರಿಯಾಗಿರುತ್ತೆ. ಅವಾಗ ನಮ್ಮ ಜೀವನ ಅದ್ಭುತವಾಗಿರುತ್ತೆ, ಜಯವನ್ನ ಕಾಣ್ತೀವಿ. ಮುಖ್ಯವಾಗಿ ಇಲ್ಲಿ ಎರಡಿದೆ ಅಂತ ಹೇಳಿದ್ದಾರೆ ನಮ್ಮ ಗುರುಗಳು, ಸಂಕಲ್ಪ ವಿಕಲ್ಪ. ಹಾಗಾದ್ರೆ ನಾವ್ ಇವೆಲ್ಲವನ್ನ ತಿಳ್ಕೊಂಡ್ವಿ. ನಮ್ಮೆಲ್ಲರ ಪ್ರಶ್ನೆ, ಎಲ್ಲರಿಗೂ ಇರ್ತಕ್ಕಂಥ ಪ್ರಶ್ನೆ, ಹಾಗಾದ್ರೆ ಸಂಕಲ್ಪ ಅನ್ನೋದನ್ನ ಮಾಡ್ಬೇಕಾ ಮಾಡ್ಬಾರ್ದು? ಸೊ ಮಾಸ್ಟರ್ಸ್ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವತ್ತು ಕೊನೆಯ ಸೆಷನ್, ಎಲ್ಲರ ಪ್ರಶ್ನೆಗಳಿಗೆ ಉತ್ತರ. ಸೊ ಇಂಟ್ರಾಕ್ಷನ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದು. ಸೊ ವಿಡಿಯೋ ಆನ್ ಮಾಡ್ಕೊಂಡ್ರೆ ಒಳ್ಳೇದು ಮಾಸ್ಟರ್ಸ್. ಸೊ ಈಗ ಸಂಕಲ್ಪ ಅಂದ್ರೆ ಗೊತ್ತಾಯ್ತು, ಸಂಕಲ್ಪ ಶಕ್ತಿ ಹೇಗ್ ಬರುತ್ತೆ, ಅದು ಸಿದ್ಧಿ ಆಗುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಸಂಕಲ್ಪ ಅನ್ನೋದನ್ನ ಮಾಡ್ಕೋಬೇಕಾ ಮಾಡ್ಕೋಬಾರ್ದ ನಾವು? ಸೊ ನೀವು ಅನ್ಮ್ಯೂಟ್ ಮಾಡ್ಕೋಬಹುದು ಮಾಸ್ಟರ್ಸ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಏನು ತೊಂದರೆ ಇಲ್ಲ. ಸೊ ನಾವು ನಮ್ಮ ಚಿಕ್ಕ ಚಿಕ್ಕ ಆಸೆಗಳು, ಕೋರಿಕೆಗಳಿಗೆ ಸಂಕಲ್ಪ ಮಾಡ್ಕೊಂಡು ಧ್ಯಾನ ಮಾಡ್ತೀವಿ. ಒಳ್ಳೆಯದನ್ನ ಮಾಡ್ಕೋಬೇಕು, ಒಳ್ಳೆಯದನ್ನ ಮಾತ್ರ ಮಾಡ್ಕೋಬೇಕು, ಒಳ್ಳೆಯದನ್ನ ಮಾತ್ರ ಮಾಡ್ಕೋಬೇಕು, ಒಳ್ಳೆಯದನ್ನ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್. ಎಸ್ ಮಾಸ್ಟರ್ಸ್ ಮಾತಾಡಿ, ಮಾಡ್ಬೇಕಾ ಮಾಡ್ಬಾರ್ದ? ಅಂದ್ರೆ ಮೇಡಮ್ ಸಂಕಲ್ಪ ಮಾಡ್ಕೋಬಹುದು, ಅದರ ಮೇಲೆ ನಾವು ಗಮನ ಇಡಬೇಕು, ಕಾನ್ಸಂಟ್ರೇಷನ್ ಮಾಡಿ ಅದಕ್ಕೆ ಪ್ರಯತ್ನ ಮಾಡಿ ಅದು ಮಾಡಬೇಕು ಮೇಡಮ್, ಅದೇ ನನ್ನ ಉದ್ದೇಶ. ಎಲ್ಲ ಕರೆಕ್ಟ್, ಗಮನ ಇಡ್ತೀವಿ, ಬಟ್ ಇಡ್ಬೇಕಾ, ಸಂಕಲ್ಪ ಮಾಡ್ಬೇಕಾ ಬೇಡವಾ? ಬೇಡ. ಎಸ್ ಸರ್, ನಮಸ್ತೆ, ಹೇಳಿ ಸರ್. ಮೇಡಮ್, ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪ ಮಾಡೋದು ತಪ್ಪಲ್ಲ ಅಂತ ನನ್ನ ಅನಿಸಿಕೆ. ಎಸ್ ಸರ್. ಸರ್, ಲೋಕ ಕಲ್ಯಾಣಕ್ಕಾಗ್ಲಿ, ಪರ್ಸನಲ್ ಆಗ್ಲಿ, ವೈಯಕ್ತಿಕವಾಗ್ಲಿ ಸಂಕಲ್ಪ ಅನ್ನೋದು ಮಾಡ್ಬೇಕಾ ಬೇಡ ಸರ್, ಅಷ್ಟೇ. ಯಾವುದಕ್ಕೆ ಅದು ರೀಸನ್ ನನಗೆ ಬೇಡ, ಬಟ್ ಸಂಕಲ್ಪ ಅನ್ನೋದು ಮಾಡ್ಬೇಕಾ ಮಾಡ್ಬಾರ್ದ? ಮಾಡ್ಬೇಕು. ಎಸ್. ನೆಕ್ಸ್ಟ್ ಮಾಸ್ಟರ್ಸ್, ಇಷ್ಟು ಮಾಸ್ಟರ್ಸ್ ಇದೀರಾ, ಮಾತಾಡಿ ದಯವಿಟ್ಟು. ಸೊ ಇಲ್ಲಿ ಇಂಟ್ರಾಕ್ಷನ್ ಅಂದ್ರೆ ಎಲ್ಲರಿಗೂ ಅದರ ಕ್ಲಾರಿಟಿ ಬರುತ್ತೆ ನಾವು ಮಾತಾಡಿದಾಗ. ಸುಮ್ಮನೆ ಒನ್ ವೇ ಆದ್ರೆ ಇಲ್ಲಿ ನಮ್ಗೆ ಅರ್ಥ ಆಗಲ್ಲ, ಅದು ಮಾತಾಡ್ತಾ ಹೋಗಿ, ಏನು ತೊಂದರೆ ಇಲ್ಲ ಮಾಸ್ಟರ್ಸ್. ಸೊ ಇಲ್ಲಿ ಇಷ್ಟು ಜನ ಹೇಳಿದ್ರು. ಮುಖ್ಯವಾಗಿ ನಮ್ಮ ಗುರುಗಳು ಹೇಳ್ತಾರೆ, ಗುರುಗಳು ಸಂಕಲ್ಪ ಅನ್ನೋದು ಒಂದು ರೀತಿಯಲ್ಲಿ ಹೇಳ್ತಾರೆ, ಬೇಡವೇ ಬೇಡ ಅಂತ. ಯಾಕೆ ಅಂತ ಹೇಳ್ತೀನಿ, ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ತಾರೆ. ಫಸ್ಟ್ ಯಾಕೆ ಬೇಡ? ನಾವು ಯಾವತ್ತು ಕೋರಿದ್ರೆ, ಸಂಕಲ್ಪಗಳನ್ನ ಇಟ್ಕೊಂಡ್ರೆ ಒಂದು ಬೌಂಡ್ರಿಯ ಒಳಗಡೆ ಇದ್ದಂಗೆ ಅಂತ ಹೇಳ್ತಾರೆ ನಮ್ಮ ಗುರು. ಯಾಕಂದ್ರೆ ಮಿತಿಯಲ್ಲಿ ಇದ್ದಂಗೆ ನಾವು, ನಮ್ಗೆ ಮಿತಿನೇ ಇಲ್ಲ, ಪರದಿನೇ ಇಲ್ಲ. ಹಾಗಾದ್ರೆ ಸಂಕಲ್ಪ ಯಾಕ್ಬೇಕು? ನಾವೆಲ್ಲ ಸೃಷ್ಟಿಸ್ತೀವಿ ಅಂದಾಗ ಸಂಕಲ್ಪ ಯಾಕ್ಬೇಕು? ಎಲ್ಲದಕ್ಕೂ ನಾವೇ ಸೃಷ್ಟಿಕರ್ತರು ಅಂದಾಗ ಸಂಕಲ್ಪ ಯಾಕ್ಬೇಕು? ಸಂಕಲ್ಪ ಮಾಡೋದೇ ಬೇಡ. ನಾವು ಮಾಡ್ತಾ ಹೋದ್ರೆ ಅದಾಗುತ್ತೆ. ಸೊ ಇಲ್ಲಿ ಮಿತಿ ಇಲ್ಲ. ನಮ್ಮ ಆತ್ಮಪರವಾಗಿದ್ದಾಗ ಎಲ್ಲವೂ ನಡೀತಾ ಹೋಗುತ್ತೆ. ನಾವು ದೇಹವಾಗಿ ನೋಡಿದಾಗ ಏನಾಗುತ್ತೆ, ಆಸೆಗಳನ್ನ ಕೋರ್ತೀವಿ, ಆಸೆಗಳಿಗೋಸ್ಕರ ನಾವೇನ್ ಮಾಡ್ತಾ ಹೋಗ್ತಾರೆ, ಸಂಕಲ್ಪ ಮಾಡ್ತಾರೆ. ಆದ್ರೆ ಧ್ಯಾನದಲ್ಲಿ ಕೂಡ ಈಗ ಹೇಳಿದ್ರು, ಸೊ ಒಂದ್ ಕಡೆ ಬೇಡ ಅಂದಿದ್ದಾರೆ, ಇನ್ನೊಂದ್ ಕಡೆ
ಈಗ ಬೇಡ ಅಂದ್ರೆ ಅದಕ್ಕೆ ಅರ್ಥ ಗೊತ್ತಾಯ್ತು. ಈಗ ಇಡಬೇಕು, ಯಾವ ರೀತಿಯ ಸಂಕಲ್ಪ ಇರಬೇಕು, ಎಷ್ಟು ಮಾಡಬೇಕು ಅಂತ ಹೇಳಿದ್ವಿ. ಯಾವ ರೀತಿಯ ಸಂಕಲ್ಪ? ಸಂಕಲ್ಪ ಶುದ್ಧಿಯಾಗಿರ್ಬೇಕು, ನಮ್ಮ ಗುರುಗಳು ಹೇಳಿದ್ದಾರೆ. ಎಸ್, ಕಮಲಾ ಮೇಡಮ್ ಹೇಳಿದ್ರು, ನಟರಾಜ್ ಸರ್ ಹೇಳಿದ್ರು. ಒಂದು ನಮ್ಮ ಲೋಕ ಕಲ್ಯಾಣಕ್ಕಾಗಿರ್ಬೋದು ಒಂದು ಒಳ್ಳೆ ಸಂಕಲ್ಪಗಳನ್ನ ಇಡಬೇಕು. ನಮ್ಮ ಮೇಡಮ್ ಹೇಳಿದ್ರು ಗಮನ ಇಡಬೇಕು ಅದ್ರ ಮೇಲೆ ಅಂತ. ಎಸ್, ನಾವು ಸಂಕಲ್ಪಗಳನ್ನ ಮಾಡಿದ್ರೆ ಅದು ಶುದ್ಧಿಯಾಗಿರ್ಬೇಕು, ಆಗ ಮಾತ್ರ ಅದು ಸಿದ್ಧಿ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಇದಕ್ಕೆ ಎಷ್ಟೋ ಉದಾಹರಣೆಗಳಿರುತ್ತೆ. ನಾವ್ ಹೇಳ್ತೀವಿ ಚಿಕ್ಕ ಚಿಕ್ಕ ಯಾರೋ ಧ್ಯಾನ ಮಾಡೋದಕ್ಕೆ ಬಂದ್ರು, ನಾನು ಸಂಕಲ್ಪ ಮಾಡದೆ ಆಗೋಯ್ತು. ನಮ್ಗೆ ಒಂದು ಭ್ರಮೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಭ್ರಮೆ ಎಲ್ಲರನ್ನೂ ಕಾಡುತ್ತೆ. ಈ ಪ್ರಪಂಚದಲ್ಲಿ ಭ್ರಮೆ ಅನ್ನೋದು ಎಲ್ಲರನ್ನೂ ಕಾಡುತ್ತೆ. ಹೇಗೆ ಅಂದ್ರೆ ಅದು ಪ್ರಕೃತಿ ಕೊಡ್ತಾ ಇರುತ್ತೆ, ಆ ಮೂಮೆಂಟ್ ಅಲ್ಲಿ ನಾವು ಅದನ್ನ ಅನ್ಕೊಂತೀವಿ ಅಷ್ಟೇನೆ. ನೀವು ಸಾಮಾನ್ಯವಾಗಿ ಚಿಂತೆ ಮಾಡಿ, ಅದನ್ನ ಯೋಚಿಸಿ, ಒಂದ್ಸರಿ ಆಲೋಚನೆ ಮಾಡಿ ಸಾಮಾನ್ಯವಾಗಿ. ಸೊ ಅದು ಸಾಮಾನ್ಯವಾಗಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಆ ಸಮಯದಲ್ಲಿ ನಿಮಗೆ ಅದು ಬರುತ್ತೆ ಅಷ್ಟೇ. ನಾವ್ ಯಾವಾಗ್ಲೂ ಧ್ಯಾನದಲ್ಲಿದ್ದೀವಿ ಅಂದ್ರೆ ಚಿಕ್ಕ ಚಿಕ್ಕ ಆಸೆಗಳನ್ನು ಯಾವತ್ತೂ ಸಂಕಲ್ಪ ಮಾಡಬಾರ್ದು. ವೈಯಕ್ತಿಕವಾಗಿ ಯಾವತ್ತು ಸಂಕಲ್ಪಗಳನ್ನ ಮಾಡಬಾರ್ದು. ಇಲ್ಲಿ ಮೊದಲು ಆಸೆ, ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ಆಸೆಗಳನ್ನ ಇರ್ಬೇಕು. ಅಂದ್ರೆ ಅದು ವೈಯಕ್ತಿಕವಾಗಿ ಯಾವುದೋ ಒಂದು ಇದ್ರೆ ಆಸೆಗಳು ಇರ್ಬೇಕು. ಬಟ್ ಇಲ್ಲಿ ಸಂಕಲ್ಪಕ್ಕೆ ಬಂದಾಗ ಆಸೆಗಳನ್ನ ಸಂಕಲ್ಪಕ್ಕೆ ತರಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಸಂಕಲ್ಪ ಮಾಡಿದ್ರೆ ಈ ಲೋಕ ಕಲ್ಯಾಣಕ್ಕಾಗಿ ಏನ್ ಮಾಡ್ಬೇಕು ಆ ತರದಾದಂತ ಸಂಕಲ್ಪಗಳನ್ನ ಮಾತ್ರ ಮಾಡಿ. ನಮ್ಮ ಗುರು ಸಂಕಲ್ಪ ಮಾಡಿದ್ರೇನು, ಈ ಪ್ರಪಂಚವನ್ನ ಧ್ಯಾನ ಪ್ರಪಂಚ ಮಾಡ್ತೀನಿ, ಸಸ್ಯಾಹಾರ ಜಗತ್ ಮಾಡ್ತೀನಿ, ಪಿರಮಿಡ್ ಜಗತ್ ಮಾಡ್ತೀವಿ ಅಂತ. ಇಷ್ಟು ದೊಡ್ಡ ಸಂಕಲ್ಪ. ಅವರು ಒಬ್ಬರಿಂದ ಇಷ್ಟು ಕೋಟಿಗಟ್ಟಲೆ ಜನ ಬಂದಿದ್ದಾರೆ. ಆ ರೀತಿಯಾದಂತಹ ಸಂಕಲ್ಪಗಳನ್ನ ಮಾಡಬೇಕು. ಅವಾಗೇನಾಗುತ್ತೆ, ಲೋಕ ಕಲ್ಯಾಣದ ಒಂದು ಸಂಕಲ್ಪಕ್ಕೆ ಇಲ್ಲಿ ನಾವು ಮಾತ್ರ ಅಲ್ಲ, ಪ್ರಕೃತಿ ಕೂಡ ಅದಕ್ಕೆ ಶಕ್ತಿಯನ್ನ ಕೊಡುತ್ತೆ. ಯಾಕಂದ್ರೆ ಅದು ಪ್ರಕೃತಿ ದತ್ತವಾದಂತಹ ಒಂದು ಕೆಲಸ. ಅದಕ್ಕೋಸ್ಕರ ಅದು ಕೂಡ ಶಕ್ತಿಯನ್ನ ಅದಕ್ಕೆ ತುಂಬುತ್ತೆ. ಅದೇನಾಗ್ತಾ ಹೋಗುತ್ತೆ, ಆದಷ್ಟು ಬೇಗ ಶಕ್ತಿ ತುಂಬ್ತಾ ಏನಾಗುತ್ತೆ, ಸಿದ್ಧಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈಗ ನಾವು ಲೋಕ ಕಲ್ಯಾಣಕ್ಕಾಗಿ ಇಡಬೇಕು. ಎಷ್ಟೋ ಜನಕ್ಕೆ ಪ್ರಶ್ನೆಗಳಿದೆ, ಮೇಡಮ್ ನನಗೆ ಈ ತೊಂದರೆ ಇದೆ, ಈ ತೊಂದರೆ ಇಲ್ಲ ಅಂದ್ರೆ ನಾನು ಗ್ಯಾರಂಟಿ ಧ್ಯಾನ ಮಾಡ್ತೀನಿ, ಧ್ಯಾನ ಪ್ರಚಾರ ಮಾಡ್ಬೋದು, ಈ ತೊಂದರೆ ಕಡಿಮೆ ಆಗ್ಬೇಕು, ನಾನು ಅದಕ್ಕೆ ಸಂಕಲ್ಪ ಮಾಡ್ತೀನಿ. ಸೊ ಎಸ್ ಆರ್ ನೋ ಮಾಸ್ಟರ್ಸ್ ಅಲ್ವಾ? ಎಷ್ಟೋ ಜನಕ್ಕೆ ಆ ಪ್ರಶ್ನೆ ಇದೆ. ಏನೋ ಚಿಕ್ಕ ತೊಂದರೆ ಇದೆ, ಅದರಿಂದ ನಾನು ಹೊರಗೆ ಬರ್ಬೇಕು, ಅವಾಗ ನಾನು ಧ್ಯಾನ ಪ್ರಚಾರಕ್ಕೆ ಹೋಗ್ಬೋದು. ಎಷ್ಟೋ ಜನಕ್ಕೆ ನಾನು ಕೇಳ್ದಂಗೆ ಆ ಕಷ್ಟ, ಅದೇನೋ ಒಂದು ತೊಂದರೆ ಬಂದಿರುತ್ತಲ್ಲ, ಅದನ್ನ ಹೋಗಿಸ್ಬೇಕು ಅಂತ ಸಂಕಲ್ಪ ಮಾಡ್ತಾರೆ. ನಾನು ಧ್ಯಾನ ಪ್ರಚಾರಕ್ಕೆ ಹೋಗ್ತೀನಲ್ಲ, ಧ್ಯಾನ ಪ್ರಚಾರಕ್ಕೋಸ್ಕರ ಮಾಡ್ತಿದ್ದೀನಲ್ಲ. ಸೊ ಇದಕ್ಕೆ ಒಂದು ಉದಾಹರಣೆ, ಪತ್ರಿ ಸರು ನನ್ನ ಮುಂದೆನೆ ಒಂದು ಹುಡ್ಗ ಹುಡ್ಗಿ ಬಂದಿದ್ರು. ಸೊ ಹುಡ್ಗ ಹುಡ್ಗಿ ಇಷ್ಟಪಟ್ಟಿದ್ದಾರೆ. ಆದ್ರೆ ಅವರು ಮೆಡಿಟೇಟರ್ಸ್, ಇಬ್ರು ಮಾಸ್ಟರ್ಸ್. ಅವರ ಮನೆಯಲ್ಲಿ ಅಂದ್ರೆ ಒಪ್ಪಿಲ್ಲ ಮದ್ವೆಗೆ. ಇಬ್ರು ಮಾಸ್ಟರ್ಸ್ ಆದ್ರೂ ಹುಡ್ಗಿ ಮನೆಯಲ್ಲಿ ಮದ್ವೆಗೆ ಒಪ್ಪಿಲ್ಲ. ಆಗ ಏನ್ ಮಾಡಿದರೆ, ಅವರು ಒಪ್ಪಿಸೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಆಗಿ. ಸೊ ನಾವು ಅವ್ರೇನ್ ಅನ್ಕೊಂಡಿದ್ದಾರೆ, ನಾವು ಪತ್ರಿ ಸರ್ ಹತ್ರ ಹೇಳಿದ್ರೆ ಆಗತ್ತೆ ಅಂತ. ಸೊ ಸಂಕಲ್ಪ ಮಾಡ್ಕೊಂಡಿದ್ದಾರೆ, ನಾವು ಮದ್ವೆ ಆಗ್ತೀವಿ ಅನ್ನೋ ಒಂದು ಸಂಕಲ್ಪ ಮೊದಲಿಗೆ ಮಾಡ್ಕೊಂಡಿದ್ದಾರೆ. ಸರ್ ಹತ್ರ ಬರ್ತಾರೆ, ಪತ್ರಿ ಸರ್ ಹತ್ರ ಬಂದಿದ್ರು. ಅವಾಗ ಸರ್ ಕೇಳ್ತಾರೆ ಈ ಇಬ್ರು, ಸರ್ ನಾವಿಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದೀವಿ ಅಂತ. ಸರ್ಗೆ ಎಲ್ಲ ನೀವು ಸರ್ ಹತ್ರ ಬಂದ ತಕ್ಷಣ ಎಲ್ಲ ಗೊತ್ತಾಗ್ತಾ ಇತ್ತು. ಸರ್ರು
ಅವರು ಮುಂದೆ ಬಂದು ಮದ್ವೆ ಆಗ್ತೀವಿ ಅಂತ ಕೇಳಿದ ತಕ್ಷಣ ಸರ್ ಯಾವಾಗ್ಲೂ ಯಾಕೆ ಆಗ್ತೀರಾ ಏನು ಕೇಳ್ತಿರ್ಲಿಲ್ಲ. ಮದ್ವೆ ಆಗ್ತೀರಾ ಹೋಗಿ ಆಗಿ ಅಷ್ಟೇ, ಈ ಕೆಲಸ ಮಾಡ್ಬೇಕು ಮಾಡಿ ಹೋಗಿ ಅಷ್ಟೇ ಹೇಳ್ತಿದ್ದಿದ್ದು ಸರ್. ಅವ್ರು ಬಂದು ನಿಂತ್ಕೊಂಡ್ರು, ಮದ್ವೆ ಆಗ್ತೀವಿ ಅಂದ್ರು. ಸರ್ ಯಾವ ರೀತಿ ಬೈದ್ರು ಅಂದ್ರೆ, ಹುಚ್ಚ್ರೆ ಹೋಗಿ ಮದ್ವೆ ಆಗಿ ಹೋಗಿ ಅಂತ ಬೈದ್ರು. ಸುಮ್ನೆ ಮದ್ವೆ ಆಗಿ ಹೋಗಿ ಅಂತ ಬೈಲಿಲ್ಲ ಸರ್. ಹುಚ್ಚುಗಳೇ, ಇಬ್ರು ಹುಚ್ಚರಿದ್ದೀರಾ, ಹೋಗಿ ಮದ್ವೆ ಆಗಿ ಹುಚ್ಚುಗಳೇ ಅಂತ ಬೈದ್ರು ಸರ್. ಆವಾಗ ನಾನು ಕೂಡ ಅಲ್ಲಿದ್ದೆ, ನನ್ಗೆ ಅರ್ಥ ಆಗ್ಲಿಲ್ಲ ಯಾಕೆ ಸರ್ ಹಿಂಗ್ ಬೈತಿದಾರಲ್ಲ ಅಂತ. ಆಮೇಲೆ ಮತ್ತೆ ಅಲ್ಲೇ ನಿಂತಿದ್ರು, ನಿಮ್ಗೇನಾದ್ರೂ ಹುಚ್ಚಿಡ್ದಿದೇನಾ, ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆ ಆಟ ಆಡ್ತೀರಾ ನೀವು ಅಂತ ಸರ್ ಬೈದ್ರು. ಆಮೇಲೆ ಕುತ್ಕೊಂಡ್ವಿ. ಅವತ್ತಿನ ದಿನಾನೇ ಸರು ಚಿಕ್ಕ ವಿಷಯ ಆಲೋಚನೆ ಬಗ್ಗೆ ಹೇಳಿದ್ರು. ಆವಾಗ ಗೊತ್ತಾಯ್ತು, ಆವಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಇಬ್ರು ಮದ್ವೆ ಆಗ್ಬೇಕಾಗಿತ್ತಲ್ಲ, ಅವರಿಬ್ರು ಒಂದು ಹೇಳಿದ್ರು, ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ ಅಂತ. ಸರ್ಗೆ ಅರ್ಥ ಆಯ್ತು ಅದು ತಪ್ಪು. ಪ್ರಕೃತಿಯಾಗಿ ನೀವು ಒಂದಾಗ್ಬೇಕು, ಎರಡು ಸೋಲು ಅಂದಾಗ ಹಾಗೆ ಆಗತ್ತೆ ಅದು. ಆ ಚಿಕ್ಕ ವಿಷಯಕ್ಕೆ ಯಾಕೆ ಸಂಕಲ್ಪ ಮಾಡ್ಬೇಕು? ಸೊ ಬೈದಿದ್ ಯಾಕೆ ಅಂದ್ರೆ, ಅವ್ರ ಸಂಕಲ್ಪ, ಅದಕ್ಕೆ ಸಂಕಲ್ಪ ಅವಶ್ಯಕತೆ ಇಲ್ಲ, ನಡೆಯೋದು ನಡೆದೇ ನಡೆಯುತ್ತೆ. ಸೊ ಆ ಆತ್ಮಗಳ ಆ ಪ್ಲಾನ್, ಸೋಲ್ ಪ್ಲಾನ್ ಅನ್ನೋದು ಮೇಲಿಂದನೇ ಡಿಸೈಡ್ ಆಗಿ ಬಂದಿರುತ್ತೆ. ಅಷ್ಟು ಜ್ಞಾನ ಇದ್ರೂ ಕೂಡ ಸಂಕಲ್ಪ ಮಾಡಿದ್ದಾರೆ ಅಂತ ಬೈತಾರೆ. ಅಂದ್ರೆ ಅಷ್ಟು ಆಳವಾಗಿ ಸರ್ಗ್ ಅರ್ಥ ಆಗಿದೆ ಅಲ್ಲಿ. ಆಗ ಗೊತ್ತಾಯ್ತು ಈ ರೀತಿಯಾಗಿ ಅಂದ್ರೆ ಅವರು ಯಾತಕ್ಕೋಸ್ಕರ ಅಲ್ಲಿ ಸಂಕಲ್ಪ ಮಾಡಿದ್ರು. ನಾವಿಬ್ರು ಒಂದಾದ್ರೆ ಇನ್ನೂ ಹೆಚ್ಚಾಗಿ ಈ ಧ್ಯಾನ ಪ್ರಚಾರ ಮಾಡ್ಬೋದು, ನಮ್ಮಿಬ್ರಿಂದ ಹೆಚ್ಚು ಸೇವೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಒಂದಾದಾಗ ಏನಾಗುತ್ತೆ, ಜಾಸ್ತಿ ಮಾಡ್ಬೋದು ಅನ್ನೋ ಅವರ ಇಂಟೆನ್ಷನ್. ಆ ಇಬ್ರು ಮದ್ವೆ ಆಗ್ತಿರೋಂಥವ್ರು ಇಂಟೆನ್ಷನ್ ಇಸ್ ಗುಡ್. ಅದನ್ನೇ ಹೇಳ್ತಾ ಇದ್ದೀನಿ ನಾನು ಕೂಡ ಇಲ್ಲಿ. ನಮ್ಮ ಒಂದು ಇಂಟೆನ್ಷನ್ ಸರಿ ಇರ್ಬೋದು, ನಾನು ಧ್ಯಾನ ಪ್ರಚಾರ ಮಾಡೋಕ್ಕೋಸ್ಕರ ಅಂತ, ಆದ್ರೂ ಅವಶ್ಯಕತೆ ಇಲ್ಲ. ಬಂದಿರ್ತಕ್ಕಂಥ ಸಮಸ್ಯೆ, ಕಷ್ಟ, ನೋವುಗಳನ್ನು ಸ್ವೀಕರಿಸಿ ಆನಂದದಿಂದ. ಅದಕ್ಕೆ ಸಂಕಲ್ಪ ಮಾಡಬೇಡಿ, ಅದಾಗ ಅದೇ ಹೋಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ನಮಗೆ ಬರ್ತಕ್ಕಂಥದ್ದು, ಸೊ ದಯವಿಟ್ಟು ಮಾಸ್ಟರ್, ಸಂಕಲ್ಪ ಅನ್ನೋದು ಅದು ಅತಿ ಚಿಕ್ಕ ವಿಷಯ ಅಲ್ಲ. ನಿಮಗೆ ಇಷ್ಟು ದಿನ ತಿಳ್ಕೊಂಡಿದ್ದೀರಾ. ಒಂದು ನಾವು ಬೆಳೆನ ಹೇಗ್ ಬೆಳಿತೀವಿ, ಅಷ್ಟು ಸುಲಭವಾಗಿ ನಮಗೆ ಊಟ ಸಿಗುತ್ತಾ? ಊಟ ಸಿಗೋದ್ರ ಹಿಂದೆ ಎಷ್ಟು ಕಷ್ಟ ಇದೆ. ಹಾಗೆ ಒಂದು ಸಂಕಲ್ಪ ಸಿದ್ಧಿ ಆಗ್ಬೇಕು ಅಂದ್ರೆ ಅದರ ಹಿಂದೆಗಡೆ ಎಷ್ಟು ಶಕ್ತಿ ಬೇಕು, ಅದಕ್ಕೆ ಯೋಚನೆ ಮಾಡಿ. ನೀವು ನಿಮ್ಮ ಚಿಕ್ಕ ಚಿಕ್ಕ ಸಂಕಲ್ಪಗಳನ್ನ ಮಾಡಿ ನಿಮ್ಮ ಶಕ್ತಿಯನ್ನು ಯಾಕೆ ವ್ಯರ್ಥ ಮಾಡ್ಕೊಂತೀರಾ? ಅದು ಲೋಕ ಕಲ್ಯಾಣಕ್ಕಾದ್ರೆ ನಿಮ್ಮ ಶಕ್ತಿಯ ಜೊತೆ ಪ್ರಕೃತಿಯ ಶಕ್ತಿನ ಸೇರಿ ಏನಾಗುತ್ತೆ, ಸಿದ್ಧಿ ಆಗುತ್ತೆ ಬೇಗ. ಆದ್ರೆ ನಿಮ್ಮ ವೈಯಕ್ತಿಕ ಸಂಕಲ್ಪವಾದ್ರೆ ನಿಮ್ಮ ಶಕ್ತಿ ತುಂಬಾ ವ್ಯಯ ಆಗುತ್ತೆ ಅಲ್ಲಿ. ಯಾಕಂದ್ರೆ ನಿಮ್ಮ 100% ಗಮನ ಎಲ್ಲ ಅದರ ಮೇಲೆ ಇರುತ್ತೆ, ಬೇರೆ ಯಾವ ಕೆಲಸ ಮಾಡೋದಕ್ಕೂ ಆಗಲ್ಲ. ಗಮನದ ಮೇಲೆ ಗಮನ, ಆ ಕೆಲಸದ ಮೇಲೆನೆ ಗಮನ. ನೀವು ಏನ್ ಧ್ಯಾನ ಮಾಡಿ, ಎಷ್ಟು ದಿನದಿಂದ ಧ್ಯಾನ ಮಾಡಿದ್ದು ಶಕ್ತಿ ಎಲ್ಲ ಅದಕ್ಕೆ ಕೊಡ್ತೀರಾ. ಅದಕ್ಕೆ ಸೊ ಸಂಕಲ್ಪ ಅನ್ನೋದು ಯಾವ ರೀತಿ ಇರಬೇಕು, ಶುದ್ಧಿಯಾಗಿರ್ಬೇಕು ಅಂತ ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ಸೊ ಶುದ್ಧಿ ಅಂದ್ರೆ ನಾವು ಬೆಳೆಯನ್ನ ಬೆಳೆದಾಗ ಎಷ್ಟು ಅದ್ಭುತವಾದ ಫಸಲನ್ನ ಪಡಿತೀವಿ. ಊಟ ಮಾಡೋದಕ್ಕೆ ಹಿಂದೆ ಇರ್ತಕ್ಕಂಥ ಪ್ರತಿಯೊಂದು ಪ್ರೊಸೀಜರ್. ಸೊ ಹಾಗೆ ನಮ್ಮ ಸಂಕಲ್ಪಗಳು ಸಿದ್ಧಿ ಆಗ್ಬೇಕು ಅಂದ್ರೆ, ಈಗ ನಾವು ಊಟ ಮಾಡ್ತಿದೀವಿ ಅಂದ್ರೆ ಅದು ಸಿದ್ಧಿ ಆಗಿದೆ ಅಂತ ಅರ್ಥ. ಆ ಸಿದ್ಧಿಯ ಹಿಂದೆ ಸಂಕಲ್ಪ ಶಕ್ತಿ ಹೇಗಿರುತ್ತೆ, ಅದು ಶುದ್ಧಿಯಾಗಿ ಹೇಗಿರುತ್ತೆ. ನಮ್ಮ ಭೂಮಿ ಫಲವತ್ತಾಗಿದ್ರೆ ಬೆಳೆ ಏನಾಗುತ್ತೆ, ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಸಂಕಲ್ಪ ಅನ್ನೋದು ಶುದ್ಧಿಯಾಗಿದ್ರೆ ಅದಕ್ಕೆ ಶಕ್ತಿ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ.
ನಮ್ಮ ಭೂಮಿ ಫಲವತ್ತತೆ, ನಮ್ಮ ಬೆಳೆ, ಇವೆರಡೂ ಸಂಕಲ್ಪ ಶಕ್ತಿ ಮತ್ತು ಸಂಕಲ್ಪ ಶುದ್ಧಿ. ಸಿದ್ಧಿ ಅಂದ್ರೆ ನಾವು ಅದ್ಭುತವಾದಂತ ಫಲವನ್ನ ಪಡೆದು ಅದನ್ನ ತಿನ್ನೋದು. ಸೊ ಇದು ಸಂಕಲ್ಪ. ಸೊ ದಯವಿಟ್ಟು ನಿಮ್ಮ ಶಕ್ತಿಯನ್ನ ವ್ಯರ್ಥ ಮಾಡ್ಕೋಬೇಡಿ. ಚಿಕ್ಕ ಚಿಕ್ಕ ನಿಮ್ಮ ಸಂಕಲ್ಪಗಳಿಗೂ ಕೂಡ ನಿಮ್ಮ ಶಕ್ತಿ ಅನ್ನೋದು ತುಂಬಾ ವ್ಯಯ ಆಗುತ್ತೆ. ನಿಮ್ಮ ಈ ಒಂದು ಪ್ರಾಪಂಚಿಕತೆಯಲ್ಲಿ ಅದೇನ್ ಆಗ್ಬೇಕು ನೀವು ಡಿಸೈನ್ ಮಾಡ್ಕೊ ಬಂದಿರ್ತೀರ ಮಾಸ್ಟರ್ಸ್, ಅದಾಗೆ ಆಗುತ್ತೆ. ನೀವು ಏನು ಮಾಡಿದ್ರು ಕೂಡ ನಿಮ್ಮ ಸಂಕಲ್ಪ ಶಕ್ತಿಯಿಂದ ಅದು ಆಗೋದೇ ಇಲ್ಲ. ಅದನ್ನ ತಿಳ್ಕೊಬೇಕು ನಾವು. ಯಾಕಂದ್ರೆ ಅದು ಶುದ್ಧಿ ಆಗಿರೋದಿಲ್ಲ. ನಮಗನ್ಸುತ್ತೆ. ಸೊ ನೀವು ಬೇಕಂದ್ರೆ ನಾನು ಹೇಳೋದು ಎಕ್ಸ್ಪೆರಿಮೆಂಟ್ ಮಾಡಿ. ಇಲ್ಲಿ ನೀವು ಒಂದು 10 ಸಂಕಲ್ಪಗಳನ್ನ ಕೋರ್ಕೊಳ್ಳಿ. 10ರಲ್ಲಿ ನಿಮಗೆ ಎಷ್ಟು ಸಿಗ್ಬಹುದು? 3 4 ಫಸ್ಟ್ ಏನಾಗುತ್ತೆ, 1 2 ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ಯಾಕಂದ್ರೆ ಅದು ಶುದ್ಧಿ ಇಲ್ಲ ಅಂದ್ರೆ ಅದಕ್ಕೆ ಶಕ್ತಿ ಬರೋದಿಲ್ಲ. ಈಗ ಒಂದು ರನ್ನಿಂಗ್ ರೇಸ್ ಇಟ್ಟಿರ್ತಾರೆ. ರನ್ನಿಂಗ್ ರೇಸ್ ಅಲ್ಲಿ ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಅಲ್ಲೇ ಫುಲ್ಲು ನಮ್ಮಲ್ಲಿ ಶಕ್ತಿ ಇರುತ್ತೆ, ನಾನು ಓಡ್ತೀನಿ ನನ್ಗಾಗತ್ತೆ ಅಂತ ಪ್ರಾರಂಭ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಎನರ್ಜಿ ಡ್ರಾಪ್ ಆಗ್ತಾ ಆಗ್ತಾ ಸುಸ್ತು ಆಗ್ತಾ ಆಗ್ತಾ ಹೋಗ್ಬಿಡುತ್ತೆ. ಹಾಗೆ ನಾವು ಈ ಸಂಕಲ್ಪಗಳನ್ನ ಇಟ್ಟಾಗ ಪ್ರಾರಂಭದಲ್ಲಿ ಚೆನ್ನಾಗಿ ಅದ್ರ ಮೇಲೆ ಗಮನ ಕೊಡ್ತಾ ಹೋಗ್ತೀವಿ. ಗಮನ ಎಲ್ಲ ಅಲ್ಲಿದ್ದಾಗ ನಾವು ಧ್ಯಾನ ಮಾಡ್ತಾ ಕೂತಾಗೂ ಏನಾಗ್ಬಿಡುತ್ತೆ, ನಮ್ಮ ಉಸಿರಾಟ ಗಮನಿಸಲ್ಲ, ಆ ಸಂಕಲ್ಪದ ಮೇಲೇನೆ ಗಮನ ಹೋಗ್ಬಿಡುತ್ತೆ. ನಾವ್ ಏನ್ ಮಾಡಿದ್ವಿ ಅದ್ರ ಮೇಲೇನೆ ಗಮನ ಹೋಗ್ಬಿಡುತ್ತೆ. ಉಸಿರಾಟ ಮರ್ತೋಗ್ಬಿಡ್ತೀವಿ. ಮತ್ತೆ ಏನಾಗುತ್ತೆ, ಮೈಂಡ್ ವರ್ಕ್ ಆಗೋಕ್ ಶುರುವಾಗುತ್ತೆ. ಯಾಕಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತೀರ, ನನಗಿದ್ ಬೇಕು, ಇದ್ ಮಾಡ್ಬೇಕು ಅಂತ. ಹಾಗಾಗಿ ಇದ್ ಬೇಡವೇ ಬೇಡ ಸಂಕಲ್ಪ. ನೀವು ಮಾಡ್ತಾ ಹೋಗಿ, ಅದು ಪ್ರಕೃತಿ ಏನ್ ಮಾಡ್ಬೇಕು, ನಮಗೆ ಏನೇನ್ ಬೇಕು, ನಮ್ಮ ಡಿಸೈನ್ ಏನಿದೆ ನಮ್ಮ ಜೀವನದ್ದು, ಅದೆಲ್ಲ ದೊರಕ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಈ ಭೂಮಿ ಮೇಲೆ ಬಂದ ಮೇಲೆ ನಮ್ಮ ಜೀವನದ ಉದ್ದೇಶ ನಾವು ತಿಳ್ಕೊಬಿಟ್ಟಿದೀವಿ. ನಾವು ದೇಹ ಅಲ್ಲ ಅಂತ ಕೂಡ ತಿಳಿದ್ಬಿಟ್ಟಿದೀವಿ. ಆತ್ಮಕ್ಕೆ ನೋವಿಲ್ಲ, ದುಃಖ ಇಲ್ಲ, ಕಷ್ಟ ಇಲ್ಲ, ಸುಖ ಇಲ್ಲ, ಅಂತ್ಯ ಇಲ್ಲ. ಹಾಗಾದ್ರೆ ಇನ್ಯಾಕೆ? ನಾವು ಆತ್ಮದ ಪರವಾಗಿದ್ದಾಗ ಇದೇನು ಸಂಕಲ್ಪ ಅನ್ನೋದು ನಮಗ್ ಬರದೇ ಇಲ್ಲ, ಮಿತಿನೇ ಇಲ್ಲ ನಮಗೆ. ಸ್ವರ್ಣ ಮೇಡಮ್. ಅಂದ್ರೆ ಮೇಡಮ್ ನಾವು ಆತ್ಮ ಸ್ವರೂಪಗಳು. ಹೌದು. ನಾವು ಏನಾಗ್ನಾನು ಅಲ್ಲಿಂದಾನೆ ಡಿಸೈನ್ ಮಾಡ್ಕೊಂಡ್ ಬಂದಿದೀವಿ. ಅಂದ್ರೆ ಚಿಕ್ಕ ಚಿಕ್ಕದಕ್ಕೆಲ್ಲ ಸಂಕಲ್ಪ ಅನ್ನೋದು ಬೇಡ. ಆಮೇಲೆ ದೊಡ್ಡದೇ ಯಾವ್ದನ್ನ ನಾವು ಅನ್ಕೊಂತೀವಿ. ಈಗ ಫಾರ್ ಎಕ್ಸಾಂಪಲ್ ಕಾವೇರಿ ಪಿರಮಿಡ್ ನಾವು 4 ಅಪ್ಟೇರ್ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂತೀವಿ. ಅದಕ್ಕೆ ಒಂದ್ ಸಂಕಲ್ಪ, ಅದು ನನ್ ಡೌಟ್ ಮೇಡಮ್, ಅದಕ್ಕೊಂದ್ ಸಂಕಲ್ಪ అనేది ಇಟ್ಕೋಬಹುದಲ್ವಾ? ಎಸ್ ಮೇಡಮ್, ನಾನು ಅದೇ ಬೇಕು ಅನ್ನೋ ಉದ್ದೇಶ. ನಿಮಗ್ ಬೇಕಿಲ್ಲ ಅದು, ನೀವು ನಿಮಗ್ ಕೋರ್ತಾ ಇಲ್ಲ ಅದನ್ನ. ನೀವು ನಿಮಗ್ ಆಗ್ಬೇಕು ಅಂತ ಕೋರ್ತಿದ್ದೀರಾ? ಹ್ಞೂ ಮೇಡಮ್, ಈಗ ಎಲ್ಲಾರ್ಗೋಸ್ಕರ ನಾವು ಎಲ್ಲರಿಗೋಸ್ಕರ, ನಿಮಗೋಸ್ಕರ ಅಲ್ಲ ಅದು. ಅಲ್ಲ, ಅದು ಇಲ್ಲಿ ಎಲ್ಲರಿಗೋಸ್ಕರ ಮಾಡ್ತಾ ಇರೋ ಕೆಲಸ. ಅದು ಎಲ್ಲರಿಂದನೂ ಶಕ್ತಿ ಹೋಗುತ್ತೆ. ಆ ತರದ್ ಎಲ್ಲರಿಗೋಸ್ಕರ, ಪ್ರಕೃತಿಗೋಸ್ಕರ ಮಾಡ್ತಾ ಇದೀವಿ. ಅಂದ್ರೆ ಪ್ರಕೃತಿಯಿಂದ ಶಕ್ತಿ ಬರ್ತಕ್ಕಂಥದ್ದು ಅಲ್ಲಿ ಏನಾಗುತ್ತೆ, 4 ಅಪ್ಸ್ಟೇರ್ ಬಿಲ್ಡಿಂಗ್ ಇವಾಗ ಧ್ಯಾನ ಮಂದಿರಕ್ಕೆ ಪಕ್ಕದಲ್ಲಿ ಇರೋದ್ರಿಂದ ಎಷ್ಟೋ ಜನಗಳು ಧ್ಯಾನ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಅವ್ರು ಬಂದು ಇರೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಅಲ್ವಾ? ಅದು ಮತ್ತೆ ಏನಾಗುತ್ತೆ, ಪ್ರಕೃತಿಕ್ಕಾಗಿ ಇಲ್ಲಿ ನಡೀತಕ್ಕಂಥದ್ದು. ನಾವು ಅದರಲ್ಲೂ ಕೂಡ ಏನು ಧ್ಯಾನಕ್ಕಾಗಿ ಕೋರ್ತಾ ಇರೋದು. ಆ ತರದ್ದು ಇರ್ಲಿ, ಎಲ್ಲರಿಗೋಸ್ಕರ ಸಂಕಲ್ಪ ಆ ರೀತಿ ಆಗಂತದ್ದು ಅದ್ಭುತವಾದ ಸಂಕಲ್ಪ. ಅದಕ್ಕೆ ಪ್ರಕೃತಿ ಕೂಡ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ ಮೇಡಮ್. ಇನ್ನೊಂದು ಡೌಟ್ ಬೇಡ. ಈಗ ನಮ್ ಪರ್ಸನಲ್ ಆಗಿ ನಾನೇ ಓಡಾಡಕ್ ಒಂದ್ ಕಾರ್ ಬೇಕು ಅನ್ಕೊಂತ ಇದ್ದೀನಿ, ಅದಕ್ಕೂ ಸಂಕಲ್ಪ ಮಾಡ್ಬೋದಾ, ಮಾಡ್ಬೇಕಾ? ಅದೇ ಹೇಳೋದು, ಪ್ರಾಪಂಚಿಕತೆಗೆ ಬೇಡ ಮೇಡಮ್. ಯಾಕೆ ಗೊತ್ತಾ, ನೀವು ಪ್ರಾಪಂಚಿಕದಲ್ಲಿ ಸಂಕಲ್ಪಗಳನ್ನ ಮಾಡಿದ್ರೆ ನಿಮ್ಮ ಶಕ್ತಿಯೆಲ್ಲ ನೀವು ಮಾಡಿರ್ತಕ್ಕಂಥದ್ದು ತುಂಬಾ ಶಕ್ತಿ ವ್ಯರ್ಥ ಆಗತ್ತೆ. ಈಗ
ಪ್ರಕೃತಿಗೋಸ್ಕರ ನಾವು ಮಾಡಿದಾಗ ನೀವು 100% ಅಲ್ಲಿ 20% ನಿಮ್ಮ ಶಕ್ತಿ ಕೊಟ್ರೆ ಸಾಕು, 80% ಪ್ರಕೃತಿನೇ ಕೊಡುತ್ತೆ. ಅದಕ್ಕೆ ಶಕ್ತಿಯನ್ನು ತುಂಬ್ತಾ ಹೋಗುತ್ತೆ ಆಗ್ಲಿ ಅಂತ. ಬಟ್ ಇಲ್ಲೇನಾಗುತ್ತೆ, ನೀವು 100% ಅಲ್ಲ, ಎಷ್ಟು ಆದ್ರೂ ಕಡಿಮೆನೆ ಆ ಒಂದು ವೈಯಕ್ತಿಕ ಸಂಕಲ್ಪಗಳಿಗೆ ಶಕ್ತಿ ಅನ್ನೋದು. ನೀವು ಮಾಡಿರ್ತಕ್ಕಂಥ ಶಕ್ತಿ ಎಲ್ಲ ಅಲ್ಲೇ ವ್ಯರ್ಥ ಆದ್ರೆ ನೀವು ಬೇರೆ ಇನ್ನೇನ್ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಹೌದಾ ಇಲ್ಲ? ಸಿಂಪಲ್. ನಿಮಗೀಗ ನಿಮ್ಮ ಧ್ಯಾನದ ಶಕ್ತಿ ಎಲ್ಲ ಅಲ್ಲೇ ವ್ಯರ್ಥ ಆದ್ರೆ, ಅದು ಒಂದನ್ನೇ ಇಟ್ಕೊಂಡ್ರೆ ಬೇರೆದ್ ಸಿಗೋದೇ ಇಲ್ವಾ ನಿಮಗೆ? ಅದು ಮೇಡಮ್ ಬರೋವರೆಗೆ ಇನ್ನೊಂದು ಪ್ರಯತ್ನ ಮಾಡ್ಬೇಕಲ್ವಾ? ಪ್ರಯತ್ನ ಮಾಡ್ಬೇಕು ಮೇಡಮ್, ಬಟ್ ಫಿಸಿಕಲ್ ಆಗಿ ಮಾಡ್ಬೇಕು. ಅದಕ್ಕೆ ಸಂಕಲ್ಪ ಬೇಕಿಲ್ಲ ನಮಗೆ. ಅದು ಯಾಗೇ ಆಗತ್ತೆ ಕೆಲಸ. ನೀವು ಸಂಕಲ್ಪ ಇಟ್ಕೊಳ್ಳೋದು ಬೇಕಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಇವಾಗ ಉದಾಹರಣೆ ನೀವು ಹೇಳಿದ್ರೆ, ಈ ಕಾರ್ ಬೇಕು ಅಂದ್ರೆ, ಕಾರ್ ಬೇಕಂದ್ರೆ ಏನ್ ಮಾಡ್ಬೇಕು? ಹಣ ಇರ್ಬೇಕು, ಮನೇಲಿ ಒಪ್ಪಬೇಕು, ನಮಗ್ ಡ್ರೈವಿಂಗ್ ಬರ್ಬೇಕು, ಅದನ್ನ ನೋಡ್ಕೋಬೇಕು ನಾವು ಅಷ್ಟೇ. ನನಗ್ ಬರ್ಬೇಕು ಅಂತ ಕುತ್ಕೊಂಡು ಸಂಕಲ್ಪ ಮಾಡಿದ್ರೆ ಬರಲ್ಲ. ಬಂದ್ರು ಅಲ್ಲಿ ಶಕ್ತಿ ವ್ಯರ್ಥ ಅಷ್ಟೇ. ಈ ಫಿಸಿಕಲ್ ಪ್ರಯತ್ನಗಳಿದಾವಲ್ವಾ, ನೀವ್ ಹೇಳಿದ್ರಲ್ಲ, ಈಗ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ದುಡ್ಡು ಜೋಡಿಸ್ಬೇಕು, ದುಡ್ಡು ಜೋಡ್ಸಕ್ ದುಡ್ಡು ಕೊಡಕ್ ಯಾರು ಅವ್ರನ್ನ ನಾವು ಮಾತಾಡ್ಬೇಕು, ಮನೇಲಿ ಎಲ್ರಿಗೂ ಇಷ್ಟ ಆಗ್ಬೇಕು, ಆ ರೀತಿಯಾದದನ್ನ ಮಾಡ್ಬೇಕು. ಸೊ ಏನ್ ಮಾಡ್ತಾರೆ? ಸಂಕಲ್ಪ, ನಾನ್ ಧ್ಯಾನ ಮಾಡ್ತೀನಿ, ಇದ್ ನನಗ್ ದೊರಕ್ಬೇಕು. ನೀವ್ ಹೇಳ್ದಂಗೆ ಪ್ರಯತ್ನ ಬೇಕು ಇಲ್ಲಿ, ಅದಕ್ಕೆ ಸಂಕಲ್ಪ ಬೇಕಿಲ್ಲ. ಅದಕ್ಕೆ ಈ ವೈಯಕ್ತಿಕದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಫಿಸಿಕಲ್ ಅಲ್ಲಿ. ಅದಕ್ಕೆ ಸಂಕಲ್ಪ ಇಟ್ಕೋಬೇಡಿ. ಅದೇನಾಗ್ಬೇಕು ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ರಿಯಾಲಿಟಿ ಏನು ಅಂತ, ಅಲ್ವಾ ಸ್ವರ್ಣ ಮೇಡಮ್? ಆಯ್ತು ಮೇಡಮ್, ಅರ್ಥ ಆಯ್ತು. ಈಗ ಆಗ್ತಾ ಕ್ಲಿಯರ್. ಇದೆ. ಈಗ ನಾನೊಂದು ಪೊಲಿಟಿಷಿಯನ್ ಆಗ್ಬೇಕು ಅನ್ಕೊಂಡಿದೀನಿ. ಹಾ. ಅಂದ್ರೆ ಮನೇಲೋ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಅದಕ್ಕೆ ಆ ಕಡೆ ಗಮನ ಮಾಡಿಲ್ಲ, ಹೋಗಿಲ್ಲ ಅಷ್ಟೇ. ಇವಾಗ ನಿಮ್ಮ ಪ್ರಯತ್ನ ಏನು? ಫಸ್ಟ್ ಹೋಗ್ಬೇಕನ್ನೋದಿತ್ತು. ಫಸ್ಟ್ ಪ್ರಯತ್ನ ಏನ್ ಮಾಡಿದ್ರೆ, ನಿಮ್ ಮನೆಯವ್ರ ಇಷ್ಟಗಳನ್ನ ನೋಡ್ಕೊಂಡ್ರಿ, ಅದೇ ಪ್ರಯತ್ನ. ಹೌದಾ ಇಲ್ಲ? ಅವ್ರಿಗೆ ಇಷ್ಟ ಇದೆನಾ ಇಲ್ಲ ನೋಡಿದ್ರಿ, ಇಲ್ಲ ಬಿಟ್ಬಿಟ್ರಿ. ಇವಾಗ ಹಾಗೆ ಕಾರ್ ತಗೊಳ್ಳೋದು ಅಷ್ಟೇ. ಅದಕ್ಕೆ ಸಂಕಲ್ಪ ಮಾಡಿ ಶಕ್ತಿ ಕೊಟ್ರೆ ವ್ಯರ್ಥ ಅಲ್ವಾ? ಗಮನನೇ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಬರಲ್ಲ ಅಂದಾಗ ಸುಮ್ಮನೆ ಆಗ್ಬೇಕು. ಅದಕ್ಕೆ ಸಂಕಲ್ಪ ಅವಶ್ಯಕತೆ ಇಲ್ಲ. ಓಕೆ ಅನಿತಾ, ಥ್ಯಾಂಕ್ ಯು ಅನಿತಾ ಮ್ಯಾಮ್, ಕ್ಲಿಯರೆನ್ಸ್ ಮಾಡಿದ್ವಿ, ತುಂಬಾನೇ ಸಂತೋಷ ಆಯ್ತು. ಥ್ಯಾಂಕ್ ಯು. ಈಗ ಧ್ಯಾನ ಮೈಸೂರು ಆಗ್ಬೇಕು ಅಂತ ಅನ್ಬಿಟ್ಟು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ನಿಮ್ ಸಂಕಲ್ಪ ಅದು ಶುದ್ಧಿ ಆಗಿದೆ, ಆದ್ರಿಂದ ನೀವು ಆ ಸಂಕಲ್ಪ ತಗೊಂಡಿದ್ದೀರ. ಅದಕ್ಕೆ ಬೇಕಾದ ಪ್ರಯತ್ನಗಳನ್ನ ನಾವು ಮಾಡ್ಲೇಬೇಕು. ಈಗ ಸ್ವರ್ಣ ಮೇಡಮ್ ಹೇಳ್ದಂಗೆ ಆ ಧ್ಯಾನ ಪ್ರಚಾರಕ್ಕೆ, ಧ್ಯಾನ ಮೈಸೂರು ಮಾಡೋದಕ್ಕೆ ಈಗ ಒಂದು ಕಾರ್ ಅವಶ್ಯಕತೆ ಇರ್ಬೋದು. ಅದಕ್ಕೆ ಹಾಗೆ ಬಂದೇ ಬರುತ್ತೆ ಅಂತ ಅನ್ಬಿಟ್ಟು ಕಾಯ್ತಾ ಕೂತ್ಕೊಳ್ಳೋದ್ರ ಬದಲು ಸಂಕಲ್ಪ ಮಾಡಿದ್ರೆ ತಪ್ಪೇನು? ಸರ್, ಅವ್ರ ಕಾರ್ ಕೇಳಿದ್ದು ಅವರಿಗೆ ಬೇಕು ಕಾರು ಅಂತ ಸರ್. ಮೇಡಮ್, ಇಲ್ಲಿ ನಾನ್ ಕೇಳ್ತಾ ಇರೋದು ಧ್ಯಾನ ಮೈಸೂರು ಮಾಡೋದಕ್ಕೆ. ಧ್ಯಾನ ಮೈಸೂರು ಸರ್, ಸದ್ಯ ಓಡಾಡೋದಕ್ಕೆ ಕಾರ್ಗೆ ಏನ್ ಕಡಿಮೆ ಇದೆ ಸರ್? ಇವಾಗ ಅದ್ ಬಂದಾಗ ಬರುತ್ತೆ. ಈಗ ನಾವು ಹೋಗ್ಬೇಕಂದ್ರೆ ಇದೆ, ಇವಾಗೆಲ್ಲ ಮಾಸ್ಟರ್ಸ್ ಬರ್ಬೇಕು ಅಂದ್ರೆ ಬರ್ತಿದ್ದಾರೆ. ಪ್ರಚಾರಕ್ಕೆ ಬೇಕು ಅಂದಾಗ ಅದ್ ಬರುತ್ತೆ ಸರ್. ಅದರ ಪ್ರಯತ್ನ ಕೂಡ ನಾವು ಮಾಡ್ತಾ ಇದೀವಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಧ್ಯಾನ ಮೈಸೂರು ಮಾಡೋದಕ್ಕೆ ಎಷ್ಟು ಅವಕಾಶಗಳಿದೆ ನಮಗೆ. ಕಾರ್ ಒಂದೇ ಅಲ್ಲ ಸರ್, ಅದು ಒಂದೇ ಪ್ರಯತ್ನ ಅಲ್ಲ. ಇವಾಗ ನಾವೆಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ, ಅದೇ ನಮ್ಮ ಪ್ರಯತ್ನ ಸರ್. ಪ್ರತಿ ಶನಿವಾರ ಪಾರ್ಕ್ಗಳಲ್ಲಿ, ಸೆಂಟರ್ಗಳಲ್ಲಿ ಮಾಡ್ತಿದೀವಿ. ಹಳ್ಳಿಗಳಿಗೆ ಹೋಗಿ ಧ್ಯಾನ ಗ್ರಾಮೀಣಗಳನ್ನ ಮಾಡ್ತಿದೀವಿ. ಇಲ್ಲಿ ನಮ್ಮ ಧ್ಯಾನ ಲಾರಿ ಟೀಮ್ ಹೋಗಿ ಧ್ಯಾನ ಪ್ರಚಾರ, ಪ್ರತಿ ವಾರ ಧ್ಯಾನ ಪ್ರಚಾರ, ಇವೆಲ್ಲ ಪ್ರಯತ್ನಗಳು ಸರ್. ಹೌದು. ಧ್ಯಾನ ಮೈಸೂರು ಆಗೋಕೆ ಇವೆಲ್ಲ ಪ್ರಯತ್ನ. ಸಂಕಲ್ಪ ಮಾಡ್ಬಿಟ್ಟಿದೀವಿ, ಶುದ್ಧಿ ಇದೆ, ಅದಕ್ಕೆ ಶಕ್ತಿಯನ್ನ ಈ ರೀತಿಯಲ್ಲಿ ತುಂಬ್ತಾ ಇದೀವಿ. ಧ್ಯಾನದ ರೀತಿಯಲ್ಲಿ, ಪ್ರಯತ್ನದ ರೀತಿಯಲ್ಲಿ ಸರ್ ಆಗ್ತಾ ಇದೆ. ಸೊ ಇದು ಪ್ರಕೃತಿ ದತ್ತವಾಗಿ ಆಗ್ಬೇಕು ಅಂದಾಗ ನಿಧಾನ. ಇವಾಗ ಪತ್ರಿ ಸರ್ದೇ ಉದಾಹರಣೆ, ಎಷ್ಟು ವರ್ಷಗಳು ತಗೊಂತು ಸರ್ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು ಆಗೋದಕ್ಕೆ. ಜಗತ್ತಿಗೆ ಧ್ಯಾನ ಹಬ್ಸೋದಿಕ್ಕೆ ಅಷ್ಟು ವರ್ಷಗಳು. ಸೊ ಇಲ್ಲಿ ಈಗ ಪ್ರಾರಂಭ ಆಗಿದೆ ಅಲೆ ಅನ್ನೋದು ಸರ್. ನಾನು ಈಗ ನೋಡ್ದಂಗೆ ಈ 3 ವಾರಗಳು ಪ್ರತಿ ಶನಿವಾರ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಕೂಡ ಹೊಸೊಬ್ರೆ ಬರ್ತಿದ್ದಾರೆ ಧ್ಯಾನಕ್ಕೆ. ಅಂದ್ರೆ ಇದು ಧ್ಯಾನ ಮೈಸೂರಿಗೆ ಒಂದು ಹೊಸ ಹೆಜ್ಜೆ ಇಟ್ಟಾಗೆ ಸರ್. ಸರ್ ಪ್ರಕೃತಿ ನಮಗೆ
ಈ ಆಲೋಚನೆಯ ಮೂಲಕ ಧ್ಯಾನ ಪ್ರಚಾರಕ್ಕೆ ದಾರಿ ಮಾಡ್ಕೊಡ್ತಾ ಇದೆ. ಈಗ ನಾನು ಆ ಶನಿವಾರ ಮಾಡೋಣ ಅನ್ನೋ ಒಂದು ಹೊಸ ಆಲೋಚನೆಯಿಂದಾನೇ ಅಲ್ವಾ ಮತ್ತೆ ಹೊಸೊಬ್ರಿಗೆ ಧ್ಯಾನ ಪರಿಚಯಿಸೋದಕ್ಕಾಗಿ. ನಾನು ಸುಮ್ನೆ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರೆ ನಿಜ. ಆಲೋಚನೆ ಬಂತು, ನಾನೇನ್ ಮಾಡಿದೆ, ಮಾಡ್ಬೇಕು ಅನ್ನೋ ಪ್ರಯತ್ನ, ಎಲ್ಲರನ್ನು ಕೇಳ್ದೆ ಮಾಡೋಣ ಹೀಗೆ ಅಂತ. ಅದು ಪ್ರಯತ್ನ ಸರ್. ಎಲ್ರನ್ನೂ ಹೌದು. ಕೇಳಿ ಪ್ರಾರಂಭ ಮಾಡಿದ್ವಲ್ಲ ಅದು. ಅದಕ್ಕೆ ಈಗ ಪ್ರಕೃತಿ ಏನ್ ಮಾಡ್ತಿದೆ, ನಾವು ಅಲ್ಲಿ ಹೋಗಿ ಸುಮ್ನೆ ಇವತ್ತಿದೆ ಬನ್ನಿ ಅಂದ್ರೆ ಆಗ್ತಿತ್ತ? ನಮ್ಮ ಎಲ್ಲರೂ ಏನ್ ಮಾಡಿದ್ರು, ನೀವೆಲ್ಲ ಹೋಗಿ ಹೌದು. ಪಾಂಪ್ಲೆಂಟ್ ಕೊಟ್ಟು ಧ್ಯಾನಕ್ಕೆ ಕರೆದು ಅವ್ರನ್ನೆಲ್ಲ. ಹೌದು. ಅದು ಸರ್ ಇಲ್ಲಿ ಸಂಕಲ್ಪ ನಮಗೆ ಪ್ರಕೃತಿ ಅದಕ್ಕೆ ಶಕ್ತಿ ಹೆಂಗ್ ಕೊಡ್ತಿದೆ ನೋಡಿ. ನೀವು ಕೊಟ್ಟು ಬಂದಿದ್ದೀರಾ, ಯಾರ್ಯಾರೆಲ್ಲ ಧ್ಯಾನಕ್ಕೆ ಬರ್ಬೇಕು ಎಲ್ಲರನ್ನು ಸೇರಿಸ್ತಾ ಇದೆ ಹ್ಮ್ ಅಲ್ವಾ. ಅದು ಹೊಸ ಪ್ರಯತ್ನ. ಧ್ಯಾನಕ್ಕೆ ಬರ್ತೀವಿ, ಪ್ರಕೃತಿ ಸಹಾಯ ಮಾಡೇ ಮಾಡುತ್ತೆ. ನೆನ್ನೆ ಆ ಇವರು ನಮ್ಮ ನಟರಾಜ್ ಸರ್ ಹೇಳಿದ್ರು, ಮೇಡಮ್ ಮಳೆ ಬಂದ್ರೆ ಹೇಗೆ ಅಂತ. ಲಾಸ್ಟ್ ವಾರ ಸಿದ್ಲಿಂಗ್ಪುರದಲ್ಲೂ ಕೂಡ ಸರ್ ಹೇಳಿದ್ರು, ಮಳೆ ಬಂದ್ರೆ ಕಷ್ಟ ಆಗತ್ತೆ ಮೇಡಮ್ ಅಂತ. ಸೊ ಹೌದು. ನಾವು ಹೌದು. ಆಲೋಚನೆ ಮಾಡಬಾರ್ದು, ನಾವು ಪ್ರಕೃತಿಗೋಸ್ಕರ ಮಾಡ್ತೀವಿ, ಪ್ರಕೃತಿ ನಮಗ್ ಸಹಾಯ ಮಾಡೇ 100% ಇದಕ್ಕೆ. ಹೌದು ಮೇಡಮ್, ನೋಡಿ ಮಳೆ ಬರ್ಲೇ ಇಲ್ಲ. ಬರ್ಲಿಲ್ಲ ಸರ್, ಅದು ಸಹಾಯ ಮಾಡುತ್ತೆ ಸರ್, ನಾವ್ ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೆ. ಹೌದು. ಅದು ನಾವು ಮಾಡ್ತಾ ಹೋದ್ರೆ ಅದ್ರ ಕೆಲಸ ಅದು ಮಾಡ್ತಾ ಹೋಗುತ್ತೆ ಸರ್ ಅದು. ನಿಜ. ಸೊ ಒಂದ್ ಹನಿ ಬಂದಿಲ್ಲ, ಅದ್ಭುತವಾಗಿ ನಡೀತು. ಹಾಗೆ ಪ್ರಕೃತಿ ಹೌದು. ಅನ್ನೋದು ಯಾವಾಗ್ಲೂ ಇರುತ್ತೆ ಸರ್ ಜೊತೆಗೆ, ಅದ್ರ ಶಕ್ತಿ ನಮ್ ಜೊತೆ ಇರುತ್ತೆ. ಅದಕ್ಕೆ ಈ ನಮ್ಮ ಸಂಕಲ್ಪಗಳು ಹೇಗಿರ್ಬೇಕು, ಪ್ರಕೃತಿ ಈ ಒಂದು ಹೇಗೆ ನಾವು ಅದು ಪ್ರಕೃತಿ ದತ್ತವಾಗಿ ನಮ್ಗೆ ಏನು ಸಾಧ್ಯನೋ, ನಾವು ಪ್ರಕೃತಿಗೆ ಏನ್ ಸಹಾಯ ಮಾಡಕ್ಕಾಗುತ್ತೋ ಆ ರೀತಿಯಲ್ಲಿ ಮಾಡ್ಬೇಕು. ನಿಮಗ್ ನಾನು ಎಷ್ಟು ಉದಾಹರಣೆಗಳನ್ನ ಕೊಡ್ತಿದ್ದೀನಿ. ಹೌದು. ಬೇಡ, ನಮ್ಗೆ ಇಟ್ಕೊಳ್ಳೋದೇ ಬೇಡ ಆ ಸಂಕಲ್ಪ. ಏನ್ ಸಾಧಿಸ್ಬೇಕಾಗಿದೆ, ಯಾಕಂದ್ರೆ ಈ ಫಿಸಿಕಲ್ ಲೈಫಲ್ಲಿ ನಾವು ಅನುಭವ ಪಡೆಯೋದಕ್ಕೆ ಬಂದಿದೀವಿ. ಆ ಕಷ್ಟ, ನೋವು, ದುಃಖ ಏನೇ ಬರ್ಲಿ ಅನುಭವ, ಅದು ಸ್ವೀಕರಿಸಿ. ಅದನ್ನ ನೀವು ಸಂಕಲ್ಪ ಇಟ್ಕೊಂಡು ಕಳ್ಕೊಂಡ್ರೆ ಮತ್ತೆ ಬರ್ಬೇಕಾಗತ್ತೆ ಮಾಸ್ಟರ್ಸ್, ಅದನ್ನ ತಿಳ್ಕೊಳ್ಳಿ. ಓಹೋ. ಅದನ್ನ ಅನುಭವಿಸೋದಕ್ ಮತ್ತೆ ಬರ್ಬೇಕಾಗತ್ತೆ. ಅಂದ್ರೆ ಮೇಡಮ್ ವೈಯಕ್ತಿಕ ಸಂಕಲ್ಪ ಯಾವುದು ಬೇಡ. ಬೇಡ ಸರ್, ಯಾಕೆ ಬೇಕು ನಮಗೆ? ಲೋಕ ಕಲ್ಯಾಣಕ್ಕೋಸ್ಕರನೇ ಏನಾದ್ರೂ ನಾವು ಹೌದು. ಕೋರ್ಕೊಂಡ್ ಮಾಡಿದ್ರೆ ಪರವಾಗಿಲ್ಲ. ಹೌದು, 100%. ಈಗ ಮೇಡಮ್ ನಾವು ಏನಾದ್ರೂ ವೈಯಕ್ತಿಕ ಅಂತೂ ಬೇಡ. ನಾವು ಈಗ ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದೀವಿ. ಧ್ಯಾನ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಧ್ಯಾನಕ್ಕೆ ಬರ್ಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಇವೆಲ್ಲ ಮಾಡಿಕೊಂಡ್ರೆ ಪರವಾಗಿ ಮಾಡ್ಬೋದು ಮೇಡಮ್. ಎಸ್ ಸರ್, ಅಂದ್ರೆ ಅದಕ್ಕೆ ನಾವು ಅವಶ್ಯಕತೆ ಇಲ್ಲ, ಅಲ್ಲಿ ನಮ್ಮ ಶಕ್ತಿಯನ್ನ ಬಳಸಿದ್ರೆ ಆಗತ್ತೆ. ನಾವು ನಮಗೆ ಮಾಡ್ಬೇಕು ಅಂದಾಗ ಓಕೆ ಮಾಡಿ. ಈ ತರ ಚಿಕ್ಕ ಚಿಕ್ಕದ ಏನಾಗತ್ತೆ ಅಂದ್ರೆ, ಈಗ ನಮ್ಮ ಮನೆಯಲ್ಲಿ ನಾವು ಒಂದೇ ಧ್ಯಾನ ಮಾಡ್ತಿದೀವಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಧ್ಯಾನಕ್ಕೆ ಬರ್ಬೇಕು, ಎಲ್ಲರೂ ಧ್ಯಾನಕ್ಕೆ ಬರ್ಬೇಕು. ಹೌದು. ಸೊ ನಾವು ಏನ್ ಮಾಡ್ಬೇಕು ಇಲ್ಲಿ ಅಂದ್ರೆ, ಎಲ್ಲರೂ ಸಸ್ಯಾಹಾರಿಗಳು ಆಗ್ಬೇಕು ಕೋರಿಕೆ ಮಾಡ್ಕೊಂಡು ಇವೆಲ್ಲ ಮಾಡ್ಬೋದು ಮೇಡಮ್. ಅಂದ್ರೆ ನಾವು ಈ ಒಂದು ಸಂಕಲ್ಪ ಅಂದ್ರೆ ಏನು, ಗಮನದ ಮೇಲೆ ಗಮನ. ನೀವು ಈ ಸಂಕಲ್ಪ ಮಾಡಿದಾಗ ಏನಾಗುತ್ತೆ, ನಿಮ್ಮ ಶಕ್ತಿ ಎಲ್ಲ ಅಲ್ಲಿ ಹೋಗುತ್ತೆ ಸರ್. ನೀವು ಪ್ರತಿದಿನ ಮಾಡುವ ಶಕ್ತಿ ಎಲ್ಲ ನೀವಿಟ್ಟಿರುವ ಸಂಕಲ್ಪಕ್ಕೆ ಹೋಗುತ್ತೆ. ಓಕೆ, ನೀವ್ ಅವಾಗ ಬೇರೆ ಏನೋ ಧ್ಯಾನ ಪ್ರಚಾರ ಮಾಡ್ಬೇಕಾಗಿತ್ತು, ನಾನು ಧ್ಯಾನ ಪ್ರಚಾರಕ್ಕೆ ಹೋಗ್ಬೇಕಾಗಿರೋದು ಏನ್ ಇಟ್ರು ಕೂಡ ಏನಾಗತ್ತೆ ಅಲ್ಲಿ ಅದೇ ಮೇಡಮ್, ಧ್ಯಾನ ಪ್ರಚಾರಕ್ಕೆ ಹೋಗ್ಬೇಕು. ನಮ್ಗೆ ಬೇಕಾದವ್ರಿಗೆ ಎಲ್ಲರಿಗೆ ಧ್ಯಾನದ ಬಗ್ಗೆ ತಿಳಿಯೋಣ ಅಂತ ಹೋದಾಗ ನೀವು ಎಸ್ ಕೋರ್ಬೇಕು. ಬಟ್ ಇಲ್ಲಿ ಅಷ್ಟು ಕೋರ್ದಾಗ ಶಕ್ತಿ ಎಲ್ಲಿಂದ ಸಾಗದ ಸರ್, ಅಲ್ವಾ? ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ಇವರೆಲ್ಲರೂ ಧ್ಯಾನಿಗಳಾಗಿ ಬದಲಾಗಿದ್ದಾರೆ. ಪಾಸಿಟಿವ್. ನಮ್ಮ ಮನೆಯಲ್ಲಿರೋರೆಲ್ಲರೂ ಧ್ಯಾನಕ್ಕೆ ಬಂದಿದ್ದಾರೆ, ಎಲ್ಲರೂ ಮಾಂಸ ಬಿಫೋರ್ ನಾವೆಲ್ಲ ಅದನ್ನ ಇದನ್ ಮಾಡ್ಬಿಡು. ಅದಂದು ನೀವು ಧ್ಯಾನಕ್ಕೆ ಕೂತ್ರೆ ಆಟೋಮೆಟಿಕ್ ನಿಮ್ಮ ಶಕ್ತಿ ಅನ್ನೋದು ಬೆಳೆದಾಗ ಏನಾಗುತ್ತೆ, ಅವರೇ ಬರ್ತಾರೆ ಸರ್. ನಮ್ಮ ಸಾಧನೆನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಮ ಸಾಧನೆ ನಿಮ್ಮ ಬದಲಾವಣೆಗೆ ದಾರಿ ಮಾಡುತ್ತೆ. ಅದೇ ನಮ್ಮ ಧ್ಯಾನ ಸಾಧನೆ ಕೂಡ ಜಾಸ್ತಿ ಆಗ್ತಾನೆ ಹೋಗ್ಬೋದು. ನಿಮ್ಮ ಸಾಧನೆ ಜಾಸ್ತಿ ಆಗ್ತಾ, ನೀವ್ ಹೇಳೋದೇ ಬೇಡ, ನಿಮ್ಮ ಬದಲಾವಣೆಯಿಂದ ಅವರೇ ಬರ್ತಾರೆ. ಅದಕ್ಕೆ ನಾನೇ ಉದಾಹರಣೆ. ಇವಾಗ ಚನ್ನಬಸವ ಸರ್ ಧ್ಯಾನ ಮಾಡ್ತಾ ಇದ್ರು, ಅವ್ರು ಹೇಳಿದ್ರು ಧ್ಯಾನ ಮಾಡಿ ಅಂತ, ಬಿಟ್ಬಿಟ್ರು. ಒಂದ್ಸರಿ 2 ಸರಿ ಹೇಳಿದ್ರು ಮದ್ವೆ ಆದ್ಮೇಲೆ. ಬಟ್ ನಾನು ಅವ್ರು ಮಾಡೋ ಅವರ ತಾಳ್ಮೆ, ಅವರೆಲ್ಲವನ್ನ ನೋಡಿ ನಾನು ಧ್ಯಾನಕ್ಕೆ ಬಂದಿದ್ದು.
ಅವರ ಬದಲಾವಣೆ ಆಗಿರ್ಬೋದು, ಅವ್ರ ತಾಳ್ಮೆಯಿಂದ ವರ್ತಿಸೋದಾಗಿರ್ಬೋದು, ಅವರ ಉತ್ತರಗಳಾಗಿರ್ಬೋದು, ಅವರ ಬದಲಾವಣೆ ಅಂದ್ರೆ ಅವರಲ್ಲಿ ಇತ್ತು. ನಾನು ಅದು ಅಬ್ಸರ್ವ್ ಮಾಡಿ ಬಂದೆ. ಹಂಗೆ ನಿಮ್ಮ ಶಕ್ತಿ, ಅವರ ಶಕ್ತಿ ಅಟ್ರಾಕ್ಟ್ ಮಾಡುತ್ತೆ ಹಾಗೆ. ಅದೇ ಮೇಡಮ್ ನಮ್ಮ ಮಕ್ಕಳಿಗೆ ಧ್ಯಾನಕ್ಕೆ ಒಂದೆರಡು ಸರ್ತಿ ನಾನು ಕೂಡಿಸಿದ್ದೆ, ನನ್ನ ಜೊತೆ ಕೂಡಮ್ಮ ಅಂತ ಹೇಳಿ 9 ಗಂಟೆಗೆಲ್ಲ ಸ್ಟಾರ್ಟ್ ಆದಾಗ ಕೂಡಿಸಿದ್ದೆ. ಕೂಡಿಸಿದ್ದು ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ನನಗೆ ಹೇಳೋದಾಗದಲ್ಲ ಹಿಂಗೆ ಅಂತೇಳಿ ಹೇಳೋದೇ ಇಲ್ಲ ಒಂದೊಂದ್ ಸರ್ತಿ. 2 ಮಕ್ಕಳು ಹಿಂಗಾಗಿ ನಾನು ಅವ್ರಿಗೆ ಪ್ರತಿ ನಿತ್ಯನೂ ಧ್ಯಾನದ ಬಗ್ಗೆ ನಾನು ಧ್ಯಾನ ಮಾಡ್ಲೇಬೇಕು ಅಂತ ಹೇಳಿ ಸರ್ ನೀವು ಒಂದು ಈ 10 ಸಲ ಟೈಮಿಗೆ ಆದ್ರೂ ಹೇಳಿರ್ತೀನಿ ಮೇಡಮ್. ಅಲ್ಲ, ಈ ಟೈಮಿಗೆ ಕೂಡ್ಸಕ್ ಆಗಿಲ್ಲ ಅಂದ್ರು ಸರ್, ಬೇರೆ ಟೈಮಲ್ಲಿ ರಾತ್ರಿ ನೀವೇನ್ ಮಾಡಿ, ನಿಮ್ ಫ್ಯಾಮಿಲಿ ಎಲ್ಲರೂ ಮ್ಯೂಸಿಕ್ ಹಾಕೊಂಡು ಮಲಗೋ ಮುಂದೆ ಒಂದು ಅರ್ಧ ಗಂಟೆ ಎಲ್ರು ಕೂತ್ಕೊಂಡು ಮಾಡಿ ಸರ್. ಹಾ ಮೇಡಮ್. ಆಹಾರದ್ದು ನೆಕ್ಸ್ಟ್ ಸರ್, ನಾನ್ ವೆಜ್ದು ಆಮೇಲೆ ಹೇಳಿ. ಫಸ್ಟ್ ಗ್ರೂಪ್ ಅಲ್ಲಿ ಕೂತ್ಕೊಳ್ಳಿ, ನಿಮ್ ಫ್ಯಾಮಿಲಿನೇ ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ ಸರ್. ಹಾ ಮೇಡಮ್. ಹೌದು ಸರ್. ಯಾಕಂದ್ರೆ ನಿಮ್ಮ ಶಕ್ತಿಯಿಂದ ಅವರೆಲ್ಲರೂ ಧ್ಯಾನ ಮಾಡೇ ಮಾಡ್ತಾರೆ ಸರ್, ಅವರಿಗೆ ಆ ಟೇಸ್ಟ್ ಗೊತ್ತಾಗತ್ತೆ. ಇನ್ನೊಂದು ಮೇಡಮ್, ನಮ್ಮ ಮನೇಲಿ ನಾವು ಧ್ಯಾನಕ್ಕೆ ಈಗ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಚಿಡ್ಡ ಜಾಸ್ತಿ ಆಗಿದ್ದು ನಮ್ಮ ಮನೆಯಲ್ಲಿ. ಫುಲ್ ಮನಿ ಅಂದ್ರೆ ಬಹಳ ಜಾಸ್ತಿ ಆಗಿದೆ. ಧ್ಯಾನಕ್ಕೆ ಕೂತ್ರೆ ಮೈ ಮೇಲೆಲ್ಲ ಹರಿದಾಡೋದು, ಮಲ್ಕೆ ಅಂದ್ರೆ ಮೈ ಮೇಲೆಲ್ಲ ಹರಿದಾಡೋದು. ಈಗ ನಾವು ಧ್ಯಾನ ಮಾಡಾಕತ್ತಿದ್ದ ಆಲ್ಮೋಸ್ಟ್ ಅಲ್ಲಿ ಒಂದು 70% ಅಲ್ಲಿ ಕಮ್ಮಿ ಆಗಿದೆ ನೋಡಿ ಮೇಡಮ್. ಆಟೋಮೆಟಿಕ್ ಎಲ್ಲಾದ್ರೂ ಒಂದಿದೆ, 1-2 ಮಾತ್ರ ಇದೆ, ಪೂರ್ತಿ ಎಲ್ಲ ಕಮ್ಮಿ ಆಗಿದಾವ. ಅದೇ ನಿಮ್ಮ ಆಲೋಚನೆ ಸರ್ ಅದು. ಅಯ್ಯೋ ಇಲ್ಲೇ ಇದಾವಲ್ಲ ಹೇಗಪ್ಪ ಅನ್ನೋದು. ಈಗ ನೀವು ಏನಿಲ್ಲ, ನಾನ್ ಧ್ಯಾನಕ್ಕೆ ಕೂತಾಗ 1-2 ಸತಿ ನಾನು ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ, ಹೋಗ್ರಪ್ಪ ಅಂತ ಹೇಳಿ ಅಷ್ಟೇ ಸರ್. ಅವಕ್ಕೆ ಅದೇ ಸರ್ ನಾವು ಕೇಳುವಂತದ್ದು, ನೀವು ನಿಮ್ಮ ಆಲೋಚನೆ ಹೆಂಗ್ ಕೊಡ್ತೀರಾ ಅದಕ್ಕೆ ತಟ್ಟುತ್ತೆ. ನೀವು ಡಿಸ್ಟರ್ಬ್ ಮಾಡ್ಬೇಡಿ, ಮಾಡ್ತಿದೀನಿ ಅಂದ್ರಲ್ವಾ, ಅವು ಒಂದೊಂದೇ ನಿಧಾನಕ್ಕೆ ಹೊರಟೋಗುತ್ತೆ ಸರ್. ನಿಮ್ಮ ಕೇಳ್ಬಿಟ್ಟಿದ್ದೀರಲ್ಲ, ನಾವು ಧ್ಯಾನದಲ್ಲಿ ಕೇಳಿದಾಗ ಆಟೋಮೆಟಿಕ್ ಅವಕ್ಕೆ ಗೊತ್ತಾಗುತ್ತೆ ನಮ್ಮ ಆಲೋಚನೆ. ಮಾಡಿ ಸರ್, ನಿಮ್ಮ ಒಂದು ಶಕ್ತಿ ಬೆಳೆಸ್ಕೊಳ್ಳಿ. ಆತರ ಚಿಕ್ಕದು ಧ್ಯಾನಕ್ಕೆ ಏನು ತೊಂದರೆ ಇಲ್ಲ ಸರ್, ಮಾಡ್ಬೋದು. ಬಟ್ ಶಕ್ತಿಯನ್ನ ವ್ಯರ್ಥ ಮಾಡ್ಕೋಬೇಡಿ ಅಂತ ನಾನು ಹೇಳೋದು. ಅದೇ ಶಕ್ತಿಯನ್ನ ನೀವು ಸಾಧನೆ ಮಾಡೋಕ್ ಇಟ್ಟಾಗ ನಿಮ್ಮ ಶಕ್ತಿಯಿಂದ ಏನಾಗುತ್ತೆ, ಮ್ಯಾಗ್ನೆಟ್, ನಾವು ಆರ ಅಂತ ಕರಿತೀವಿ, ನಿಮ್ಮ ಆರ ಏನಾಗುತ್ತೆ, ಬೆಳಿತಾ ಹೋದಂಗೆಲ್ಲ ಏನಾಗುತ್ತೆ, ಮ್ಯಾಗ್ನೆಟ್ ತರ ಎಳಿಯುತ್ತೆ ಎಲ್ಲರನ್ನ. ನೀವು ಹೋಗಿ ನಿಂತ್ಕೊಂಡ ಸ್ಥಳದಲ್ಲಿ ಅವ್ರು ನಿಮ್ಮ ಹತ್ರನೇ ಬರುತ್ತೆ. ಏನೋ ಇದೆ ನಿಮ್ಮ ಹತ್ರ ಕಲಿಬೇಕು ಅನ್ನಂಗ ಅವರೇ ಬರ್ತಾರೆ. ಆ ರೀತಿ ನಮ್ಮ ಸಾಧನೆ ನಮ್ಮ ಆರವನ್ನ ಬೆಳೆಸುತ್ತೆ. ನಮ್ಮ ಸಾಧನೆ ಜಾಸ್ತಿ ಆಗ್ಬೇಕು. ಹೌದು ಸರ್, ಮಾಡಿ, ಏನು ತೊಂದ್ರೆ ಇಲ್ಲ. ಚಿಕ್ಕದು ನಮ್ಮ ಮನೆಯವ್ರ ಧ್ಯಾನಕ್ಕೆ ಬರ್ಲಿ, ಧ್ಯಾನಕ್ಕೆ ಬಂದ್ರೆ ಪ್ರಕೃತಿಗೆ ನಾವೆಲ್ಲರೂ ಸೇರಿ ಸಹಾಯ ಮಾಡ್ಬೋದು ಅಂತ. ಪರವಾಗಿಲ್ಲ, ಏನು ಚಿಕ್ಕದು ಸರ್. ಬಟ್ ನಾನ್ ಹೇಳೋದು, ನಮ್ಮ ಗುರುಗಳು ಹೇಳೋದು ಏನು ಅಂತಂದ್ರೆ, ಶಕ್ತಿಯನ್ನ ಯಾಕೆ ಇಷ್ಟು ನಾವ್ ಇವಾಗ ದುಡ್ಡು ಅಕೌಂಟ್ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಬ್ಯಾಂಕ್ ಅಕೌಂಟ್ ಅಲ್ಲಿ. ಯಾರೋ ಎಮರ್ಜೆನ್ಸಿ ಇದೆ ಅಂತ ಕೊಡಿ ಅಂತ ಕೊಟ್ಬಿಡ್ತೀವಿ. ಅವ್ರು ನಮ್ಗೆ ಅವಶ್ಯಕತೆ ಇದ್ದ ಕೊಡಿ ಅಂದ್ರೆ ಕೊಡಕ್ಕಾಗತ್ತ ಅವರು? ಅಲ್ವಾ? ಹಂಗೆ ನಾವು ಇದಕ್ಕೆ ನಿಮ್ಮ ಫ್ಯಾಮಿಲಿಗೋಸ್ಕರ ಇಟ್ಕೊಂಡಾಗ, ಇಲ್ಲಿ ದೊಡ್ಡ ಒಂದೇನೋ ನಿಮಗೆ ಧ್ಯಾನ ಪ್ರಚಾರಕ್ಕೆ ಬೇಕಾಗಿರುತ್ತೆ ಶಕ್ತಿ, ಅವಾಗ ಇಲ್ಲ ಅಂದಾಗ ಏನ್ ಮಾಡ್ತೀರಾ ನೀವು? ಹೌದೌದು ಅಲ್ವಾ? ಇನ್ನೊಂದು ಮೇಡಮ್, ನಾವು ವೈಯಕ್ತಿಕವಾಗಿ ನಾನು ಇಲ್ಲಿವರೆಗೆ ಧ್ಯಾನಕ್ಕೆ ಬಂದಾಗಿದ್ದಾದ್ರೆ ವೈಯಕ್ತಿಕ ನಾನು ಏನು ಯಾವ್ದು ಸಂಕಲ್ಪ ಮಾಡೇ ಇಲ್ಲ ಮೇಡಮ್. ನಾನು ವಿಶ್ವ ಕಲ್ಯಾಣಕ್ಕೋಸ್ಕರ ಧ್ಯಾನ ಮಾಡ್ತೀನಿ, ಪ್ರಕೃತಿಗೆ ಸಂರಕ್ಷಣೆಗೋಸ್ಕರ ಧ್ಯಾನ ಮಾಡ್ತೇನೆ ಅಂತಾನೆ ನಾನು ಅನ್ಕೊಂಡೇ ಮಾಡೀನಿ ಮೇಡಮ್ ಇಲ್ಲಿವರೆಗೆ. ವೈಯಕ್ತಿಕ ಅಂತ ಯಾವ್ದು ಮಾಡಿಲ್ಲ ಮೇಡಮ್ ಇಲ್ಲಿವರೆಗೆ. ವಂಡರ್ಫುಲ್, ಮಾಡಿ ಸರ್. ಸೊ ಮಾಸ್ಟರ್ಸ್, ಈ ಸಂಕಲ್ಪ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ ಈಗ. ಸೊ ನಿಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಆಗಿರ್ಬೋದು, ಈ ಒಂದು ಪ್ರಾಪಂಚಿಕ, ಅಥವಾ ನಮ್ಮ ಒಂದು ಸ್ಪಿರಿಚುವಾಲಿಟಿಯಲ್ಲಿ ಆಗಿರ್ಬೋದು. ನಮ್ಮ ಸ್ಪಿರಿಚುವಾಲಿಟಿಯಲ್ಲಿ ಕೂಡ ನಾನು ಹೇಳ್ದಂಗೆ ಅದಾಗುತ್ತೆ, ನಾವು ಪ್ರಯತ್ನ ಮಾಡಬೇಕು. ಸೊ ನಿಮ್ಮ ಸಂಕಲ್ಪ ಇಟ್ಟಿದ್ದೀರಾ ಅಂದ್ರೆ ನಿಮ್ಮ ಗಮನ ಎಲ್ಲ ಅಲ್ಲೇ ಇರುತ್ತೆ, ನಿಮ್ಮ ಶಕ್ತಿ ಎಲ್ಲ ಅಲ್ಲೇ ಸಂಗ್ರಹ ಆಗ್ತಾ ಇರುತ್ತೆ. ಅದ್ರ ಮಧ್ಯೆ ಏನಾಗ್ತಿರುತ್ತೆ, ವಿಕಲ್ಪಗಳು ಬರ್ತಾನೆ ಇರುತ್ತೆ. ಮತ್ತೆ ನಮ್ಮ ಶಕ್ತಿ ಆ ವಿಕಲ್ಪಗಳಿಂದ ಇನ್ನೂ ಹಾಳಾಗ್ತಾ ಇರುತ್ತೆ. ಮಧ್ಯೆ ನಮಗ್ ಕಳೆ ಎಲ್ಲ ಬೆಳೆಯುತ್ತಲ್ಲ, ಹಾಗೆ ವಿಕಲ್ಪಗಳು ಮಧ್ಯೆ ಬರ್ತಾನೆ ಇರುತ್ತೆ ಅವಾಗ. ಈಗ ಉದಾಹರಣೆ, ನಮ್ಮ ಈ ಒಂದು ನಮ್ಮ ಸ್ವರ್ಣ ಮೇಡಮ್ ಹೇಳ್ದಂಗೆ, ಕಾವೇರಿ ಪಿರಮಿಡ್ ಪಕ್ಕದಲ್ಲಿ ಅನ್ನದಾನ ಭವನ. ಆ ಸಂಕಲ್ಪ ಎಲ್ರಿಗೂ ದೊಡ್ಡ ಸಂಕಲ್ಪ ಅದು. ನಾವು ಪ್ರಕೃತಿಗೋಸ್ಕರ ನಿರ್ಮಾಣ ಮಾಡ್ಬೇಕು. ಬಟ್ ಮಧ್ಯದಲ್ಲಿ ವಿಕಲ್ಪಗಳು, ಯಾವುದೇ ಒಂದು ನಮ್ಮ ಆಲೋಚನೆಗೆ ಸಂಕಲ್ಪ ವಿಕಲ್ಪ ಎರಡೂ ಇದ್ದೇ ಇರುತ್ತೆ. 100% ಅದು. ಒಂದು ಸಂಕಲ್ಪ ಇದ್ರೆ 2 ವಿಕಲ್ಪ ಇರುತ್ತೆ. ಬಟ್ ನಾವು ಧ್ಯಾನಿಗಳಾದ್ರೆ ಆ ವಿಕಲ್ಪ ಅನ್ನೋದು ಇರೋದೇ ಇಲ್ಲ. ಅದ್ಭುತವಾದ ಫಲವತ್ತಾದ ಭೂಮಿ ನಮ್ಮ ಧ್ಯಾನಿಗಳು. ಅದರಲ್ಲಿ ಕಳೆನೆ ಬೆಳೆಯಲ್ಲ. ಹಂಗೆ ನಮ್ಮ ಧ್ಯಾನಿಗಳ ಆಲೋಚನೆಗಳಲ್ಲಿ ಬರೀ ಪಾಸಿಟಿವ್ ಇರುತ್ತೆ.
ಈ ಕಳೆ ವಿಕಲ್ಪಗಳನ್ನೋದು ಬರೋದೇ ಇಲ್ಲ. ಆದ್ರೆ ನೀವು ಯಾವಾಗ ಇದನ್ನು ಒಬ್ರ ಹತ್ರ ತಗೊಂಡು ಹೋಗ್ತೀರಾ, ಆಗ ಅಲ್ಲಿ ವಿಕಲ್ಪಗಳು ಅನ್ನೋದು ಸೃಷ್ಟಿಯಾಗುತ್ತೆ. ಈಗ ಉದಾಹರಣೆ, ಆ ಬಿಲ್ಡಿಂಗಿಗೆ ಫಂಡ್ಸ್ ಕೇಳಕ್ ಹೋಗ್ತೀವಿ. ಫಂಡ್ಸ್ ಕೇಳಕ್ ಹೋದಾಗ ಏನಾಗುತ್ತೆ, ಕೆಲವೊಬ್ರು ಇಷ್ಟೊಂದು ದೊಡ್ಡದ, ನಿಮ್ಗೆ ಆಗತ್ತಾ ಮಾಡಕ್ಕೆ, ಅದು ವಿಕಲ್ಪ. ಕಳೆ ಮಾಡ್ಕೊಂತಾನೆ ಹೋಗ್ಬೇಕು ಮೇಡಮ್. ಬಟ್ ಅಲ್ಲಿ ಅವರ ರಿಯಾಕ್ಷನ್, ಯಾಕಂದ್ರೆ ಅವ್ರ ಧ್ಯಾನಿಗಳಲ್ಲ. ಅಲ್ಲ ಮೇಡಮ್. ಆ ತರದ್ದು ಬಂದಾಗ ನಾವು ಅಲ್ಲಿ ಕಾನ್ಫಿಡೆಂಟ್ ಆಗಿ ನಮ್ಮ ಒಂದು ಪರ್ಸೆಂಟ್ ಕೂಡ ನಾವು ಹಳಕಿರ್ಬಾರ್ದು. ಅವರಿಗೆ ಸ್ಪಷ್ಟವಾಗಿ ಉತ್ತರವನ್ನ ಕೊಡ್ಬೇಕು. ಅದನ್ನ ನಾವು ಕಲಿಬೇಕು. ಆಗ ನಿಮ್ಮ ಶಕ್ತಿ ಅಲ್ಲಿ ಗೊತ್ತಾಗತ್ತೆ. ನಾವು ಈ ಧ್ಯಾನಕ್ಕೆ ಎಷ್ಟು ಶಕ್ತಿ ಅಲ್ಲಿ ನಾವು ಅವರಿಗೆ ಕೊಡ್ತಕ್ಕಂಥದ್ದು. ಸೊ ಅದು ಆಗುತ್ತೆ 100% ಅನ್ನೋದನ್ನು ನಾವು ಅವ್ರಿಗೆ ಕ್ಲಾರಿಟಿಯಾಗಿ ಹೇಳ್ಬೇಕು. ಅದು ಧ್ಯಾನದಿಂದ ಸಾಧ್ಯ. ಅವ್ರಿಗೆ ಗೊತ್ತು ಈ ಪ್ರಯತ್ನಗಳಲ್ದೇನೆ ಧ್ಯಾನ ಶಕ್ತಿನೂ ಅದಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ಮಾಸ್ಟರ್ಸ್, ನಮ್ಮ ಸಂಕಲ್ಪಗಳು ಯಾವಾಗ್ಲೂ ಯಾವ ರೀತಿಯಲ್ಲಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಸೊ ಈಗ ನಾವು ಅಳವಡಿಸ್ಕೋಬೇಕು ನಮ್ಮ ಸಂಕಲ್ಪಗಳನ್ನ. ಸೊ ಯಾರು ಈ ಸಂಕಲ್ಪ ಅನ್ನೋದು ಸುಮ್ಮನೆ ಯಾವುದೋ ಒಂದು ಚಿಕ್ಕದಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕು ಸಂಕಲ್ಪ ಮಾಡ್ಕೋತೀನಿ, ಬೇಡ. ನಿಮ್ಮ ಶಕ್ತಿಯನ್ನ ವ್ಯರ್ಥ ಮಾಡ್ಕೋಬೇಡಿ, ಅಷ್ಟೇ ನಾನು ಹೇಳೋದು. ಸೊ ಅದಾದ್ಮೇಲೆ ಸಂಕಲ್ಪಗಳಿಗೆ ಮಿತಿ ಇಲ್ಲ. ನಾವು ನೆನ್ನೆ ನೋಡಿದ್ವಿ. ಆಬ್ವಿಯಸ್ಲಿ ಇದಕ್ಕೆ ಮಾಡ್ಬೇಕು ಅದಕ್ಕೆ ಮಾಡ್ಬೇಕು ಏನೂ ಇಲ್ಲ, ಮಿತಿ ಅನ್ನೋದೇ ಇಲ್ಲ. ಆದ್ರೆ ಸೊ ಮತ್ತೆ ನಾನು ಇವತ್ತು ಮಾಡಿದ್ದೆ ನಾಳೆ ಮಾಡ್ತೀನಿ, ನಾಡಿದ್ದು ಮಾಡಿದ್ದೆ, ಇವತ್ತು ನಾಳೆ ನಾಡಿದ್ದು ಅನ್ನೋದು ಸಂಕಲ್ಪಗಳಿಗೆ ಇಲ್ವೇ ಇಲ್ಲ. ಸಂಕಲ್ಪ ಅಂದ್ರೇನೆ ಜಯ. ಸಂಕಲ್ಪ ಅಂದ್ರೆ ವ್ಯವಸ್ಥಿತವಾದ ಜೀವನ ಇರ್ತಕ್ಕಂಥದ್ದು. ಸೊ ನಾವು ನಮ್ಮ ಒಂದು ಈ ಜೀವನದಲ್ಲಿ ಏನ್ ಮಾಡಬೇಕು, ಅದ್ಭುತವಾದಂತ ಪ್ರಕೃತಿದತ್ತವಾಗಿ ನಾವು ಸಂಕಲ್ಪ ಮಾಡಿ ನಾವು ಏನ್ ಮಾಡ್ಬೇಕು, ನಾವು ಧ್ಯಾನಕ್ಕೆ ಶರಣಾಗ್ಬೇಕು, ಧ್ಯಾನ ಶಾಸ್ತ್ರಜ್ಞರಾಗ್ಬೇಕು ಅಷ್ಟೇ. ಈ ಗಮನಶಾಸ್ತ್ರ ಅನ್ನೋದು ಆಟೋಮೆಟಿಕ್ ನಡೆಯುತ್ತೆ. ಅದು ಗಮನಶಾಸ್ತ್ರ ಅಂದ್ರೆ ಸಂಕಲ್ಪಶಾಸ್ತ್ರ. ಸೊ ಮಾಸ್ಟರ್ಸ್, ಸಂಕಲ್ಪ ಅಂದ್ರೆ ಏನು, ಸಂಕಲ್ಪ ಹೇಗೆ ಸಿದ್ಧಿಯಾಗುತ್ತೆ, ನಮ್ಮೆಲ್ಲರಿಗೂ ಈಗ ನನಗೆ ತಿಳಿದಂಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಸೊ ಇವತ್ತಿಂದ ನಿಮ್ಮ ಶಕ್ತಿಯನ್ನ ನಾನು ಹೇಗೆ ವ್ಯರ್ಥ ಮಾಡಬಾರ್ದು, ಅದನ್ನು ಹೇಗೆ ಬಳಸ್ಬೇಕು ಅನ್ನೋದನ್ನ ನಾನು ಎಲ್ಲರಿಗೂ ಕ್ಲಾರಿಟಿ ಇದೆ ಅನ್ಕೊಂತೀನಿ. ಸೊ ಈ ಸಂಕಲ್ಪ ಶಕ್ತಿಯ ಬಗ್ಗೆ ಇನ್ಯಾರಿಗಾದ್ರೂ, ಸೊ ನನಗೆ ತಿಳಿದಂಗೆ ಎಲ್ರಿಗೂ ನನಗೆ ಇದು ತಿಳಿದಿದೆ ಅಂತ ನಾನು ಭಾವಿಸ್ತಿದ್ದೀನಿ ಮಾಸ್ಟರ್.